ಮೊದಲನೇದಾಗಿ ಸಾರಿ ಲೇಟ್ ಆಯಿತು ಸ್ವಲ್ಪ ಅಲ್ವಾ? ಹಾಂ ಹ್ಞೂ ಅನ್ನೋ. ಹಾಂ ಓಕೆ. ಇಲ್ಲ ನಮ್ಮ ನೀವಲ್ಲ, ನಮ್ಮ ಮೈಕಲ್ಲ. ಥ್ಯಾಂಕ್ ಯು ಸೊ ಮಚ್. ಆಮೇಲೆ ಎರಡನೇದು ಸಾರಿ, ಅನೂರ್ ಮದುವೆಗೆ ಹೋಗಿರಲಿಲ್ಲ ನಾನು, ಅದಕ್ಕೆ ಇಲ್ಲೇ ಮಗ ಸಾರಿ ಕೇಳಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಕಾಸು ತಂದಿಲ್ಲ, ಆಮೇಲೆ ಪರ್ಸಲ್ ಇದೆ, ಇಸ್ಕೊತೀನಿ. ಹೌದಾ? ಓಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಎಲ್ಲರೂ ಬಂದಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗಂಗಣ್ಣ ಬಂದಿದ್ದಾರೆ, ನಮ್ಮ ಚನ್ನಣ್ಣ ಬಂದಿದ್ದಾರೆ, ಖುಷಿ ಆಯಿತು, ಎಲ್ಲ ಬಂದಿದ್ದಾರೆ. ಸೊ ಥ್ಯಾಂಕ್ ಯು. ಆ್ಯಂಡ್ ದೆನ್ ನನಗೆ ನೂರವ್ರನ್ನ ಈ ಥರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಕೂಡ. ಹಾಂ ಅಲ್ವಾ? ಸೊ ಯಾವುದು ಕರ್ನಾಟಕದ ಹುಡುಗಿ ಬಂದಂಗೆ ಬಂದಿದ್ದಾರೆ ಅವರು. ಹೌದು, ಖುಷಿ ಆಯಿತು. ಇವ್ರ ಲುಕ್ ಲೈಕ್ ಎ ಕನ್ನಡ ಗರ್ಲ್, ಕನ್ನಡ. ಸೊ ಗುಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ಸ್ವೀಟ್ ನನಗೆ ಅವ್ರಿಗೆ ಹೇಳಿದ ಮಗ ಅವರು ಸರ್, ಅವರು ದಟ್ಸ್ ಅನ್ ಆನರ್ ಅಂತ ಹೇಳಿದ್ರು. ಕನ್ನಡತಿಯ ಕಾಣಿಸ್ಕೊಳ್ತಾ ಇರೋದು ಒಂದು ದೊಡ್ಡ ವಿಷಯ ಅಂತ ಹೇಳಿದ್ರಲ್ಲ. ಥ್ಯಾಂಕ್ ಯು ವೆರಿ ಮಚ್. ಸೊ ನೈಸ್. ಆ್ಯಂಡ್ ದೆನ್ ಸರ್ ನೀರಜ್ ಬರ್ತದೆ ಈಗ ಬರ್ತದೆ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. 4ನೇ ಸಾಂಗು ರಿಲೀಸ್ ಆಗ್ತಿದೆ. 3 ಸಾಂಗ್ ಹಿಟ್ ಮಾಡಿದಿರಿ, ಬಿಗ್ಗೆಸ್ಟ್ ಹಿಟ್ ಮಾಡಿದಿರಿ. ಆ್ಯಂಡ್ ಫಸ್ಟ್ ಸಾಂಗು ನಮ್ಮ ಬಾಸ್ ರಿಲೀಸ್ ಮಾಡಿದ್ರು. ಹೌದು, ಶಿವನೇ ನೀನು ಆಟ ಬಲ್ಲವರು ಯಾರು. ಬಿಗ್ಗೆಸ್ಟ್ ದೊಡ್ಡ ಹಿಟ್. ಅದೃಷ್ಟ ದೇವತೆ ಸರ್ ಅವರು ಅಂತೀರಾ? ಓಕೆ. ಕಾಸು ಮಾತ್ರ ಬಿಚ್ಚೋದಿಲ್ಲ, ಇರಲಿ. ಸೊ ಅವರು ಈ ಸರಿ ಇವತ್ತು ಈ ಸಾಂಗ್ನ ರಿಲೀಸ್ ಮಾಡಬೇಕು ಅಂತ ಕೇಳ್ಕೊಂತ ಇದ್ದಾರೆ. ನಾನೀಗ ಮಹೇಶಂಗೆ ಹೇಳ್ತಾ ಇದ್ದೆ ದಟ್ ಇಟ್ಸ್ ಬೀನ್ 24 years ಇನ್ ದ ಇಂಡಸ್ಟ್ರಿ. ಈ ಏಪ್ರಿಲ್ಗೆ ಬಹುಶಃ ಅಪ್ಪು ಚಿತ್ರ ರಿಲೀಸ್ ಆಗಿ 24 ವರ್ಷ ಆಗಿರುತ್ತೆ. ಆ್ಯಂಡ್ ನಿನ್ನೆ ಆಕಾಶ್ ಸಿನಿಮಾ ರಿಲೀಸ್ ಆಗಿದೆ. ಇಟ್ಸ್ ಸ್ಟಿಲ್ ಡೂಯಿಂಗ್ ಅಮೇಝಿಂಗ್ಲಿ ವೆಲ್. ಕಾಂಗ್ರ್ಯಾಚುಲೇಷನ್ಸ್ ಟು ದ ಎಂಟೈರ್ ಟೀಮ್. ಇದನ್ನು ಯಾಕೆ ಹೇಳ್ತೀನಿ ಅಂದರೆ ದಿಸ್ 24 years ಈ ಜರ್ನಿ ಬಹುಶಃ ನೀವೆಲ್ಲ ಇರಲಿಲ್ಲ ಅನಿಸಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ಎಕ್ಸ್ಟ್ರೀಮ್ಲಿ ಇನ್ಕಂಪ್ಲೀಟ್. ಸೊ ಥ್ಯಾಂಕ್ ಯು ಸೋ ಮಚ್. ಐಲ್ ಸ್ಟಾರ್ಟ್ ಬೈ ಅಪಾಲಜೈಸಿಂಗ್, ಯಾಕಂದರೆ ಇವತ್ತು ಸ್ವಲ್ಪ ಲೇಟ್ ಆಯಿತು. ಬಟ್ ಯು ಗೈಸ್ ಹ್ಯಾವ್ ಆಲ್ವೇಸ್ ಬೀನ್ ಎಕ್ಸ್ಟ್ರೀಮ್ಲಿ ಕೈಂಡ್ ಆ್ಯಂಡ್ ವೆಲ್ಕಮಿಂಗ್. ಆ್ಯಂಡ್ ಬಹುಶಃ ಯು ಹ್ಯಾವ್ ಆಲ್ some of you all, not everyone, has become a part of my family. So thank you so much. ಈ 24 yearsಗೆ ಟುಡೇ KD ಬಗ್ಗೆ ಮಾತಾಡಬೇಕು ಅಂದರೆ ಇಟ್ ವಿಲ್ ಬಿ ವೆರಿ ಇನ್ಕಂಪ್ಲೀಟ್ ವಿದೌಟ್ ಟಾಕಿಂಗ್ ಅಬೌಟ್ ಆನಂದ್ ಆಡಿಯೋ, ಬಿಕಾಸ್ ದೇ ಆರ್ ಅ ಪಾರ್ಟ್ ಆಫ್ ಅವರ್ ಫ್ಯಾಮಿಲಿ. ಅವ್ರು ಯಾವಾಗಲೂ ಎಲ್ಲ ಚಿತ್ರಗಳನ್ನು ತಗೋತಾರೆ. ದೇ ಆಲ್ವೇಸ್ ಸಪೋರ್ಟ್ ಪ್ರೇಮ್. ಸುಪ್ರೀತ್, KVN ಸರ್ ಎಷ್ಟು ನಮ್ಮ ಪ್ರೊಡ್ಯೂಸರ್ ಆಗಿದ್ದಾರೋ ಥ್ರೂ ಔಟ್ ದ ಫಿಲ್ಮ್, ಐ ಥಿಂಕ್ ಸುಪ್ರೀತ್ ಹ್ಯಾಸ್ ಬೀನ್ ಒನ್ ಆಫ್ ದ ಬಿಗ್ಗೆಸ್ಟ್ supports. I would like all of you all to clap for Supreet because he's always been extremely kind to the team of KD. Arjun Janya, he's my brother and I'm very proud of him. ಯಾಕಂದರೆ ಅವರು ಮತ್ತು ಪ್ರೇಮ್ ಅವರು ಇಬ್ಬರು ಜೊತೆಯಲ್ಲಿ ಮ್ಯೂಸಿಕ್ ಮಾಡಿದಾಗ ಇಟ್ ಡೆಫಿನೆಟ್ಲಿ ಕ್ರಿಯೇಟ್ಸ್ ಮ್ಯಾಜಿಕ್ ಅನಿಸುತ್ತೆ. ಅವರು ಮ್ಯಾಜಿಕ್ ಕಂಪೋಸರ್ ಆಗಿರ್ಬೋದು, ಬಟ್ ಐ ಥಿಂಕ್ ತಾಳ ಅಲ್ಲಿಂದ ಬರುತ್ತೆ for both of them to really do it together, and I'm extremely proud of Arjun. And also ಇವತ್ತು ನೋರಾ ಅವ್ರು ಬಂದಿದ್ದಾರೆ. We are all very humbled and very kind of you to have come today. I know it's been a little late, but you're looking extremely beautiful and extremely like even one South Indian girl ತರ ಕಾಣಿಸ್ತಿದ್ದೀರಾ, which is very ಸ್ವಲ್ಪ ಜನ, everyone saying they're very disappointed to see you like this, but I am extremely happy that ನೋರಾ ಹೇಳ್ತಿದ್ರೆ ಅಲ್ಲಿ ನೋಡ್ಬೇಕಂತ ಅವ್ರಿಗೆ. Correct. So but also having said absolutely, ಅವ್ರು ಹೇಳ್ತಾರೆ ಟಿಕೆಟ್ ನೋಡಿ ಸಿನಿಮಾ ನೋಡಿ, ನಾನಂತೂ ನಾರ್ಮಲ್ ಆಗಿ ಹಿಂಗೆ ಇರ್ತೀನಿ ಅಂತ ಇದ್ದಾರೆ ಅವರು. But also I think the biggest strength of this film has been Dhruva and Reshma and the entire team. I would like to also thank Ramesh Arvind sir, Ravi sir and everybody who was associated, especially Dhruva and Reshma. ಒಂದು ತುಂಬ ದೊಡ್ಡ ಲಾಂಗ್ ಜರ್ನಿ ಆಗಿದೆ ಅವ್ರಿಗೆ along with Prem. It's been 4 years and they've been extremely patient, but ಒಂದಂತೂ ಹೇಳ್ತೀನಿ, the end result will make all of us very happy. Congratulations to the entire team of KD. ಅತಿ ಶೀಘ್ರದಲ್ಲೇ ಅಲ್ಲ, we are releasing on April 30th, hoping we'll release on April 30th. Also to the entire team of ನಮ್ಮ cinematographer, my darling, all our boys, ನಮ್ಮ assistants, associates, everybody who's here today, thank you for making this day so beautiful. And also Anushri,
She's been a part of my journey. ಅವಳು ತುಂಬ ಕೈಂಡ್ ಆಗಿದ್ದಾಳೆ and I'm Thank very you. happy that she is the host today. Raghu, my best friend, is organizing all of this. I'm very proud of him ಯಾವಾಗಲೂ. ಅವ್ನು ನನ್ನ ಬೆಸ್ಟ್ ಫ್ರೆಂಡ್, but he also does his job extremely well. So I'm very proud of him. Also, ಇವತ್ತು ಮೊದಲನೇ ಹಾಡಲ್ಲ, ಪ್ರೇಮ್ ಹೇಳಿದ್ರು, ಅನು ಹೇಳಿದ್ರು ಮೊದಲನೇ ಹಾಡು ಶಿವನೇ ನೀನು ಆಟ ಬಲ್ಲವ್ರು ಯಾರ್ಯಾರೋ, ಆ ಹಾಡು ದೊಡ್ಡ ಹಿಟ್ಟಾಗಿತ್ತು. ನನ್ನ ಪ್ರಕಾರ KD ಪ್ರತಿಯೊಂದು ಹಾಡು ಇವತ್ತವರೆಗೂ ರಿಲೀಸ್ ಆಗಿರೋದು ಎಲ್ಲನೂ ಸೂಪರ್ ಹಿಟ್ ಆಗಿದೆ. ಆ್ಯಂಡ್ ಈ ಸಿನಿಮಾನು ತುಂಬ 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 ದೊಡ್ಡ ಯಶಸ್ಸು ಕಾಣಿಸುತ್ತೆ ಅಂತ ನನಗನ್ಸುತ್ತೆ. ಹ್ಯಾವಿಂಗ್ ಸೆಡ್ ದಿಸ್, ಟುಡೇ ಇಸ್ Nora and Sanju Baba's song. We all love you, Sanju Baba, and we hope this song will be a super hit. Congratulations. ಮಾಧ್ಯಮ ಮಿತ್ರರಿಗೆ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಪ್ರೇಕ್ಷಕರಿಗೆ ಮತ್ತು ಚಿತ್ರತಂಡದವರೆಲ್ಲರಿಗೂ ನನ್ನ ನಮಸ್ಕಾರಗಳು. KD ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ಮೊದಲನೇ ಹೆಸರು ಬರೋದೇ ಪ್ರೇಮ್ ಸಾರ್ ಬಗ್ಗೆ ಗೊತ್ತಿರುತ್ತೆ ನಿಮಗೆ. ಅದ್ಧೂರಿ ವೆಚ್ಚದಲ್ಲಿ ಸಿನಿಮಾ ನಿರ್ಮಾಣ ಮಾಡ್ತಾರೆ, ಅಷ್ಟೇ ಚೆನ್ನಾಗಿ ಸಾಂಗ್ಗಳನ್ನ ಮಾಡ್ತಾರೆ. ಮೇಕಿಂಗ್ ಮಾಡೋದ್ರಲ್ಲೂ ಅಷ್ಟೇ ಅವರ ಆಲೋಚನೆಗಳೇ ವಿಭಿನ್ನವಾಗಿರುತ್ತೆ. ಅಂಥ ಒಬ್ಬರು ನನಗೆ ಸ್ನೇಹಿತರಾಗಿರೋದು ನಿಜವಾನಕ್ಕೂ ನನಗೆ ಒಂದು ಹೆಮ್ಮೆ ವಿಷಯ. ಆಮೇಲೆ ಕೆಲವು ಐಡಿಯಾಗಳನ್ನ ನನ್ನ ಹತ್ರ ಶೇರ್ ಮಾಡ್ಕೊಳ್ತಾರೆ, ಏನೇ ಮಾಡಿದ್ರು ನನಗೆ ಹೇಳ್ತಾರೆ. ಜೊತೆಲಿ ರಕ್ಷಿತಾ ಮೇಡಮ್ ಅವರು ನನಗೆ 4 ವರ್ಷದಿಂದ ಪರಿಚಯ. ಫಸ್ಟ್ ಪಿಕ್ಚರ್ ಅಪ್ಪುಯಿಂದ ನಾನು ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಿದ್ದೆ. ಅವರಿಬ್ಬರು ಮೋರ್ ದೆನ್ ಇಲ್ಲ, ನಾವು ಏನೇ ಗುರುಗಳಾದ್ರೂ ನಾವು ಹೇಳ್ಕೊಟ್ರು ಅವ್ರು ಮಾಡಿದಾಗಲೇ ಅದಕ್ಕೆ ವ್ಯಾಲ್ಯೂ ನಮಗೆ ಖುಷಿ ಆಗುತ್ತೆ. ಅಂಥವರು ನಾವು ಒಬ್ಬ ಫ್ಯಾಮಿಲಿ, ಅವ್ರ ಫ್ಯಾಮಿಲಿ, ನಾನು ಒಬ್ಬ ಫ್ಯಾಮಿಲಿ ಮೆಂಬರ್ ಆಗಿರೋದು ನನಗೆ ತುಂಬ ಖುಷಿ ಕೊಡೋ ವಿಚಾರ. KD ಒಬ್ಬ ನಿರ್ದೇಶಕನಿಗೆ ಕನಸುಗಳಿಗೆ ಒಂದು ನನಸು ಮಾಡೋವಂಥವ್ರು ನಿರ್ಮಾಪಕರು. ಆ ವಿಷಯದಲ್ಲಿ KVN ಸರ್, ವೆಂಕಟನಾರಾಯಣ ಅವ್ರ ಜೊತೆಲಿ ನಮ್ಮ ಸುಪ್ರೀತ್ ಸಾರು ತುಂಬ ಟೇಸ್ಟ್ ಇದೆ ಅವ್ರಿಗೆ. ಈ ಸಿನಿಮಾ ವಿಜುವಲ್ಸ್ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಅವ್ರಿಗೆ ಏನೋ ಒಂದು ಸಿನಿಮಾ ಬಗ್ಗೆ ಪ್ಯಾಷನ್ ಇದೆ ಅಂತ. ಆ ಒಬ್ಬ ಪ್ರೇಮ್ ಅಂತ ನಿರ್ದೇಶಕರು ಮತ್ತು KVN ಮತ್ತು ಸುಪ್ರೀತ್ ಅಂತ ಒಬ್ಬರು ಪ್ಯಾಷನೇಟ್ ಪ್ರೊಡ್ಯೂಸರ್ ಜೊತೆಗೆ ಸೇರಿದಾಗ ಅದ್ಭುತವಾದ ಸಿನಿಮಾಗಳು ಬರುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನಾನು ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ ಸಿನಿಮಾಗೋಸ್ಕರ. ಈ ಸಿನಿಮಾದಲ್ಲಿ ಆಮೇಲೆ ಧ್ರುವ ಬಗ್ಗೆ ಹೇಳಬೇಕು ನಾನು ಸ್ಪೆಷಲಾಗಿ. ಧ್ರುವ ನನಗೆ ಸುತ್ತಮುತ್ತ ಸಿನಿಮಾ, ನಾನು ಅಸೋಸಿಯೇಟಿಗೆ ಅವರ ಅಂಕಲ್ ಹತ್ರ ಸಿನಿಮಾ ಮಾಡ್ಬೇಕಾದ್ರೆ ಚಿಕ್ಕ ಹುಡುಗ ನಮ್ಮ ಸೆಟ್ಟಿಗೆ ಬರ್ತಾಯಿದ್ರು, ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಅಂದರೆ ಕೆಲವರು ಜಾಸ್ತಿ ಮಾತಾಡಲ್ಲ, ಕೆಲಸದಲ್ಲಿ ತೋರಿಸ್ತಾರೆ. ಅಂಥ ಒಂದು ಪ್ರತಿಭೆ ಇರುವಂಥ ಒಬ್ಬ ವ್ಯಕ್ತಿ ಧ್ರುವನೂ ನನಗೆ ಫ್ಯಾಮಿಲಿ ಮೆಂಬರ್ ಇದ್ದಂಗೆ. ಅವ್ರ ಅಣ್ಣ ಚಿರು ಜೊತೆ 2 ಸಿನಿಮಾ ಮಾಡಿದೆ. ಈಸ್ ವೆರಿ ಕ್ಲೋಸ್ ಟು ಮೀ. ನನಗೆ ತುಂಬ ಇಷ್ಟವಾದ ನಟ, ನನ್ನ ತಮ್ಮ ಇದ್ದಂಗೆ ಚಿರು. ಅವ್ರನ್ನೂ ಈ ಸಮಯದಲ್ಲಿ ಮಿಸ್ ಮಾಡ್ಕೋತಾ ಇದ್ದೀನಿ. ಬಟ್ ಒಟ್ಟಾರೆ ಹೇಳಬೇಕು ಅಂದರೆ ಈ ಸಿನಿಮಾಗೋಸ್ಕರ ನೀವೆಷ್ಟು ಕಾಯ್ತಾ ಇದ್ದಾರೋ ಅಷ್ಟೇ ಆತರದಿಂದ ನಾನು ಕಾಯ್ತಾ ಇದ್ದೀನಿ. ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಪ್ರೇಮ್ ಸರ್ ನಿಮ್ಗೆ ಒಳ್ಳೆಯದಾಗಲಿ, ಸಿನಿಮಾ ದೊಡ್ಡ ಮಟ್ಟದ ಹಿಟ್ಟಾಗಲಿ, ನೀವು ಮೈಲಿಗಲ್ಲಾಗಲಿ. ಧ್ರುವ ನಿಮಗೂ ಅಷ್ಟೇ, ಸುಪ್ರೀತ್ ಸರ್ ನಿಮಗೂ ಅಷ್ಟೇ ಅದ್ದೂರಿಯಾಗಿ ಸಿನಿಮಾ ಆಗಲಿ ಅಂತ ಆಲ್ ದ ಬೆಸ್ಟ್ ಹೇಳ್ತೀನಿ. ನೋರಾ ಮೇಡಮ್, ವೆಲ್ಕಮ್ ಟು ಬ್ಯಾಂಗ್ಳೂರ್. ಆಮೇಲೆ ರೇಷ್ಮಾ ಬಗ್ಗೆ ಹೇಳಬೇಕು ಅಂದರೆ ಶಿ ಈಸ್ ಎ ವೆರಿ ಗುಡ್ ಡ್ಯಾನ್ಸರು, ಒಳ್ಳೆ ಆ್ಯಕ್ಟ್ರೆಸ್ಸು, ತುಂಬ ಸಿನಿಮಾ ಮಾಡ್ತಾಯಿದ್ದಾರೆ. ನನಗೆ ತುಂಬ ದಿನದಿಂದ ಪರಿಚಯ. ನಿಮಗೂ ಒಳ್ಳೆಯದಾಗಲಿ, ಚಿತ್ರತಂಡಕ್ಕೆಲ್ಲ ಒಳ್ಳೆಯದಾಗಲಿ, ದೊಡ್ಡ ಯಶಸ್ಸು ಗಳಿಸಲಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ KVN ಸರ್ಗೆ ಇಲ್ಲಿ ಥ್ಯಾಂಕ್ಸ್ ಅಂತ ಹೇಳಲೇಬೇಕು. ಯಾಕಂದ್ರೆ ಅವ್ರು ಸಿಕ್ಕಿದಾಗೆಲ್ಲ KD ಬಗ್ಗೆ ಅವ್ರು ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ಹಾಗೂ ಈ ಡೀಲ್ ಮಾಡಿದಾಗ ಸುಪ್ರೀತ್ ಸರ್ ಯಾವಾಗಲೂ ಹೇಳೋದು, ಪ್ರೇಮ್ ಸರ್ಗೆ ಒಂದು ಚಾಲೆಂಜ್ ಹಾಕಿದ್ದೀನಿ, ಅವ್ರ ಸಿನಿಮಾಗಳ ರೆಕಾರ್ಡೇ ಹೊಡಿಬೇಕು ಅಂತೇಳಿ. ಸೊ ಅವರು ಪ್ರೇಮ್ ಸರ್ ನೀವು ಕೇಳ್ದಂಗೆ ನೋಡ್ದಂಗೆ ಎಲ್ಲ 4 ಸಾಂಗೂ 3 ಸಾಂಗ್ ಆಲ್ರೆಡಿ ಸೂಪರ್ ಹಿಟ್ ಆಗಿದೆ, ಇನ್ನೂ 3 ಇದೆ. ಡೆಫಿನೆಟ್ಲಿ ಒಂದು ದೊಡ್ಡ ಆಲ್ಬಮ್ ಇದು. ಇವತ್ತಿನ ಡೇಟಲ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬ ಎಕ್ಸ್ಪೆಕ್ಟೆಡ್ಡು, ಎಲ್ಲರೂ ವೆಯ್ಟ್ ಮಾಡ್ತಿರೋಂಥ ಸಿನಿಮಾ KD. ಆ ಥರ ಪ್ರಮೋಟ್ ಮಾಡಿ ಎಲ್ಲ ಒಂದು ಸಿನಿಮಾನ ದೊಡ್ಡದಾಗಿ ಮಾಡಿದ್ದಾರೆ. ಸೊ ಈ ಸಿನಿಮಾ ಮ್ಯೂಸಿಕ್ ಕೊಟ್ಟಿರೋರು ನಮ್ಮ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ, ಪ್ರೇಮ್ ಸರ್ ಡೈರೆಕ್ಷನ್, ಥ್ಯಾಂಕ್ ಯು. ಆ್ಯಂಡ್ ಧ್ರುವ ಸರ್, ಯಾವಾಗಲೂ ನಮ್ಮದು ನಿಮ್ಮದು ಮ್ಯೂಸಿಕಲ್ ಜರ್ನಿ ಇದೆ, ಇದು ಅದೇ ಥರ ಇದೆ. ಸೊ ಡೆಫಿನೆಟ್ಲಿ ಒಂದು ಸೂಪರ್ ಹಿಟ್ ಆಗುತ್ತೆ. ಆ್ಯಂಡ್ ರೇಷ್ಮಾ ಮ್ಯಾಮ್, ಆಲ್ ದಿ ಬೆಸ್ಟ್. ಆ್ಯಂಡ್ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಮ್ಯಾಮ್, ಫಸ್ಟ್ ಸಾಂಗ್ ಲಾಂಚ್ ಮಾಡಿದ್ರಿ, ಸೂಪರ್ ಹಿಟ್ ಆಯಿತು. ಸೆಕೆಂಡ್, ಥರ್ಡು ಹಿಟ್ ಆಯಿತು. ಬಟ್ ಇದು ಅದಕ್ಕಿಂತ ದೊಡ್ಡ ಹಿಟ್ ಆಗುತ್ತೆ ಅಂತ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಎವ್ರಿಬಡಿ. ನೋರಾ ಮ್ಯಾಮ್, ಐ ನೋ ಯು ಮಸ್ಟ್ ಹ್ಯಾವ್ ಗಾಟ್ ಲಾಟ್ ಆಫ್ ಆಫರ್ಸ್ ಫ್ರಮ್ Kannada industry, but I feel this is your right choice to enter this industry. All the best to you, man. Thank you everybody. ಎಲ್ಲರಿಗೂ ನಮಸ್ಕಾರ. ಬ್ರದರ್ ಆಗಲೇ ಎಲ್ಲ ಹೀ ಸೆಡ್ ಎವ್ರಿಥಿಂಗ್. ಸೊ ಒಂದು ದೊಡ್ಡ ಹೆಮ್ಮೆ ಈ ಪಿಕ್ಚರ್ ಜೊತೆಗೆ ಅಸೋಸಿಯೇಟ್ ಆಗೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್, ಸ್ಟಾರ್ಟಿಂಗ್ ಫ್ರಮ್ ಅರ್ಜುನ್ ಜನ್ಯ ಸರ್, ಧ್ರುವ ಸರ್, ಪ್ರೇಮ್ ಸರ್, ರಕ್ಷಿತಾ ಮ್ಯಾಮ್, ಆ್ಯಂಡ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೋರಾ ಮ್ಯಾಮ್, ಬಿಗ್ ಫ್ಯಾನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಇನ್ ಟು ದಿ ಇಂಡಸ್ಟ್ರಿ.
Thank you, sir. Thank you so much. I'm honored to be a part of this film and tumba beautiful journey. Already songs more hit agide, and of course the charm is already started with this song. The expectation has started. So all the best to the entire team and looking forward. Thank you so much. I always believe that ಪ್ರತಿ ಒಂದು ಸಿನಿಮಾಲು ಐ ಥಿಂಕ್ ಆಲ್ ಸಾಂಗ್ಸ್ ಶುಡ್ ಬಿ ಎ ಡಿಫ್ರೆಂಟ್ ವರ್ಷನ್ ವೇರಿಯೇಷನ್ ಇರಬೇಕು ಅನಿಸುತ್ತೆ ನನಗೆ ಮ್ಯೂಸಿಕ್. ಆಬ್ವಿಯಸ್ಲಿ ಒಂದು ಕಮರ್ಷಿಯಲ್ ಸಿನಿಮಾ ಮಾಡಿದಾಗ ಐ ಫೀಲ್ ದ್ಯಾಟ್ ಮಿಕ್ಸ್ಡ್ ಬ್ಯಾಗ್ ಇದ್ದಷ್ಟು ಒಳ್ಳೆಯದು. ಒಂದು ದೇವ್ರ ಹಾಡಿರ್ಬೋದು, ಒಂದು ಕಮರ್ಷಿಯಲ್ ಸಾಂಗ್ ಇರ್ಬೋದು, ಒಂದು ಫ್ಯಾಮಿಲಿ ಸಾಂಗ್ ಇರ್ಬೋದು. ಸೊ ದಿಸ್ ಇಸ್ ಡೆಫಿನೆಟ್ಲಿ ಫ್ಯಾಂಟಾಸ್ಟಿಕ್. ತುಂಬ ಪ್ರೌಡ್ ಆಗುತ್ತೆ ನನಗೆ, ಎಸ್ಪೆಷಲಿ ಅಬೌಟ್ ಪ್ರೇಮ್, ಬಿಕಾಸ್ ಐ ಫೀಲ್ ದ್ಯಾಟ್ ಕನ್ನಡದಲ್ಲಿ ಬೇರೆ ಸಿನಿಮಾಗಳು ಸೂಪರ್ ಆಗಿರೋ ಹಾಡುಗಳು ಮಾಡಲ್ಲ ಅಂತಲ್ಲ. ಐ ಫೀಲ್ ದ್ಯಾಟ್ ಆರ್ ಮ್ಯೂಸಿಕ್ ಇಸ್ ರಿಯಲಿ ಇವಾಲ್ವಿಂಗ್. ನನ್ನ ಪ್ರಕಾರ ನಮ್ಮ ಕನ್ನಡ ಚಿತ್ರರಂಗ ತುಂಬ ಒಳ್ಳೆ ಒಳ್ಳೆ ಹಾಡುಗಳನ್ನು ತಗೊಬರುತ್ತೆ. ಬಟ್ ಐ ಆಲ್ಸೋ ಫೀಲ್ ದಟ್ ಪ್ರೇಮ್ ಇಸ್ ಒನ್ ಆಫ್ ದ ಬೆಸ್ಟ್. ಸೊ ನನಗೆ ನಾಟ್ ಬಿಕಾಸ್ ಹೀಸ್ ಮೈ ಪಾರ್ಟ್ನರ್ ಇನ್ ಕ್ರೈಮ್, ಬಟ್ ಐ ಆಲ್ಸೋ ಥಿಂಕ್ ದ್ಯಾಟ್ ಹೀ ಈಸ್ ಫ್ಯಾಂಟಾಸ್ಟಿಕ್ ವಿತ್ ಹಿಸ್ ಮ್ಯೂಸಿಕ್. ಅವ್ರ ಮ್ಯೂಸಿಕ್ ಸೆನ್ಸ್ ತುಂಬ ಚೆನ್ನಾಗಿದೆ. ಐ ಆಲ್ಸೋ ಫೀಲ್ ದಟ್ ಪ್ರೇಮ್ ಮತ್ತು ಅರ್ಜುನ್ ಯಾವಾಗಲೂ ಒಂದು ಹಾಡು ಮಾಡಿದಾಗ ಐ ಥಿಂಕ್ ದೇ ಪುಟ್ ಅ ಲಾಟ್ ಆಫ್ ಎಫರ್ಟ್ ಇನ್ ಇಟ್, ಆ್ಯಂಡ್ ತುಂಬ ಪ್ರೀತಿಯಿಂದ ಮಾಡ್ತಾರೆ. ಪ್ರೀತಿಯಿಂದ ಅಡುಗೆ ಮಾಡಿದ್ರೆ ಯಾವಾಗಲೂ ಚೆನ್ನಾಗಿರುತ್ತೆ ಅಂತೀನಿ ನನ್ನ ಕುಕ್ಗೆ. ಐ ಥಿಂಕ್ ಪ್ರೀತಿಯಿಂದ ಅವರಿಬ್ಬರು ಯಾವುದೇ ಕೆಲಸ ಮಾಡಿದ್ರು ಐ ಥಿಂಕ್ ಇಟ್ಸ್ ರಿಯಲಿ ರಿಯಲಿ ಬ್ಯೂಟಿಫುಲ್. ಎಲ್ಲರೂ ಪ್ರೆಸ್ ಅವರೇ ಒನ್ ಮೋ ಅಂದಮೇಲೆ ನಂದೇನಿದೆ. ಐ ಥಿಂಕ್ ಎವ್ರಿಬಡಿ ಲೈಕ್ ದ ಸಾಂಗ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ರೆಸ್ಪಾನ್ಸ್, ಆ್ಯಂಡ್ ಐ ಹೋಪ್ ದಿಸ್ ಡಸ್ ವೆಲ್ ಟು. ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯನ ನೆನೆಸ್ಕೊಳ್ತಾ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ಮೊದಲನೇ ಥ್ಯಾಂಕ್ಸು ನಮ್ಮೆಲ್ಲರ ಪ್ರೀತಿಯ ಪ್ರೇಮ್ ಸರ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಜೊತೆ 4ನೇ ಸಿನಿಮಾ ಇದು. ಎಲ್ಲ ಸಿನಿಮಾದಲ್ಲೂ ಡಿಫ್ರೆಂಟಾಗಿ ವರ್ಕ್ ಮಾಡೋಕ್ಕೆ ಅವಕಾಶ ಸಿಕ್ತು. ಆ್ಯಂಡ್ ಈ ಸಿನಿಮಾ ಸ್ಪೆಷಲಿ ಫುಲ್ ರೆಟ್ರೋ ಇರುತ್ತೆ. ಸೊ ತುಂಬ ಎಕ್ಸೈಟಿಂಗ್ ಆಗಿತ್ತು. ಸೊ ಎಲ್ಲ ಹಾಡಲ್ಲೂ ರೆಟ್ರೋ ಇನ್ಸ್ಟ್ರೂಮೆಂಟ್ಸು, ಹಳೆ ಕಾಲದ 1970s ಯೂಸ್ ಮಾಡಿದಂಥ ರೆಟ್ರೋ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಅಗೇನ್ ಅಂಥ ಮ್ಯೂಸಿಷಿಯನ್ಸ್ನೆಲ್ಲ ಮತ್ತೆ ಕರೆದಿ ಮತ್ತೆ ಯುರೋಪ್ಗೆ ಹೋಗಿ ಅಲ್ಲೆಲ್ಲ ಕೆಲಸ ಮಾಡಿ ತುಂಬ ದೊಡ್ಡ ಜರ್ನಿ ಇದು. 3 ವರ್ಷದ ಜರ್ನಿ. ನನಗೆ ತುಂಬ ಸ್ಪೆಷಲ್ ಆದ ಆಲ್ಬಮ್ ಕೇಳಿ. ಆ್ಯಂಡ್ ಪ್ರೊಡ್ಯೂಸರ್ ಸರ್, ಸುಪ್ರೀತ್ ಸರ್, ವೆಂಕಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಧ್ರುವ ಸರ್, ಥ್ಯಾಂಕ್ ಯು. ಆ್ಯಂಡ್ ನೂರಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ವರ್ಕಿಂಗ್ ಫಾರ್ ಯುವರ್ ಸಾಂಗ್ ಇಟ್ಸ್ ಅ ಪ್ಲೆಷರ್ ಫಾರ್ ಮೀ. ಥ್ಯಾಂಕ್ ಯು. ಆ್ಯಂಡ್ ರಕ್ಷಿತಾ ಮೇಡಮ್, ಥ್ಯಾಂಕ್ಸ್ ಫಾರ್ ದ ಲವ್. ನೀವು ಇದ್ದಾಗೆಲ್ಲ ಯಾವಾಗಲೂ ಒಂದು ಖುಷಿ ಇರುತ್ತೆ. ಆ್ಯಂಡ್ ಆನಂದ್ ಆಡಿಯೋ ಶ್ಯಾಮ್ ಸರ್, ಯು ಆರ್ ಅವರ್ ಸ್ಟ್ರೆಂತ್ ಸರ್. ಒನ್ ವರ್ಡ್, ಥ್ಯಾಂಕ್ ಯು ಸೋ ಮಚ್. Namaste. Namaskar. How are you guys doing? Great. Very well? Very well. I don't know. I need to hear you. Where's the energy? How are you guys doing today? You're good? Yes. They forgot words after seeing you. Arre yaar, aisa nahi hai. First, I want to apologize for the delay. I was caught up trying to fix this sorry because I wanted to make it right. So that was the stress I was in. But I want to say, Prem sir, thank you so much for inviting me today. I understand now why they call you the showman, especially after seeing the trailer in the big screen. Kya baat hai? It's insane. It's insane. It's epic. I want to give a shout out to Reshma, beautiful Reshma, Dhruv sir, the entire team, Raju sir who choreographed me. I came into this film very last minute, and when I came on the set and I met the whole entire crew, I realized that they are genuinely making an epic movie. And for me to be able to debut in Sandalwood with this project is quite an honor. So I just want to say thank you guys, and I hope you enjoy the song when you finally get to see it, because this is nothing. This is just a lyrical. But when you actually see the song, it's massive. It's on another level. So thank you so much. ಎಲ್ರಿಗೂ ನಮಸ್ಕಾರ. ಬಂದಿರೋವಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಿದೆ, ಯಾಕಂದರೆ ನಮ್ಮ ಮೊದಲನೇ 3 ಹಾಡಿಗೆ ತುಂಬಾ ಪ್ರೀತಿ ತೋರಿಸಿದ್ದೀರಾ. ಜನರ ರೆಸ್ಪಾನ್ಸು, ಅವ್ರು ಮಾಡಿರೋ ರೀಲ್ಸು, ಪ್ರತಿಯೊಂದು ಮೆಸೇಜ್ ಆಗಿರಲಿ ಅಥವಾ ಎಲ್ಲ ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು. ಶಿವ ಶಿವ ಸಾಂಗ್ ಆಗಿರಲಿ, ಸೆಟ್ ಆಗಲ್ಲ, ಮತ್ತು ಅಂತಮ್ಮ ಜೋಡೆತ್ತು ಕಣೋ, ತುಂಬ ಖುಷಿ ಆಗ್ತಿದೆ. ಇವತ್ತು 4ನೇ ಹಾಡು ರಿಲೀಸ್ ಆಗ್ತಿದೆ, ಸರ್ಸೆ ರೆಸ್ಪಾನ್ಸ್. ಸಾಂಗ್ ಪ್ಲೇ ಮಾಡ್ತಾ ಇರಬೇಕಾದ್ರೇ ಕೇಳ್ತಾ ಇದೆ, ದಿಸ್ ಇಸ್ ಗೋನ್ ಬಿ ಕಿಲ್ಲರ್ ಸಾಂಗ್. Nora, you've owned the song.
you've killed it. Hands down, one of the best performers out there. I can't wait for the audience to watch you in this song. And welcome to Sandalwood. ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಸ್ ಮ್ಯಾಮ್ ಹೇಳ್ದಂಗೆ ಇಟ್ಸ್ ಬಿನ್ ಅ ಲಾಂಗ್ ಜರ್ನಿ ಆ್ಯಂಡ್ ಫೈನಲಿ April 30th ನಾವು ಬರ್ತಾ ಇದ್ದೀವಿ, ರಿಲೀಸ್ ಆಗ್ತಿದೆ. ಸಿ ಯು ಆಲ್ ಇನ್ ಥಿಯೇಟರ್ಸ್. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಸಪೋರ್ಟ್ ನಮ್ಮ ಇಡೀ ತಂಡಕ್ಕೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಬಟ್ ರೇಷ್ಮಾ, ನೀವಿನ್ನೂ ಉತ್ತರ ಕೊಟ್ಟಿಲ್ಲ. ಈ ಸಾಂಗಲ್ಲಿ ಸಂಜು ಬಾಬಾ ನೋರಾ ಅವ್ರ ಜೊತೆ ನಿಮ್ಮನ್ನು ನೋಡ್ತೀವಾ ಇಲ್ವಾ? And also, one ನಿಮಿಷ. And also, Rakshita ma'am, thank you for being here. You make everything so much more special and so much more warm. So thank you for coming and launching this song. You are part of the family. You are our family as well. So thank you so much. And Prem sir ಹಾಗೂ ಅರ್ಜುನ್ ಜನ್ಯ sir ಎಲ್ಲರೂ ಹೇಳ್ತಾ ಇದ್ದಾರೆ, whenever they are together, they'll create magic ಅಂತ. ಅದು that just keeps happening. So yes. ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮ ಮಿತ್ರರಿಗೆ, ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ಹಿರಿಯರಿಗೆ, ಎಲ್ಲ ತಾಯಂದಿರಿಗೆ, ಎಸ್ಪೆಷಲಿ ಎಲ್ಲ ನನ್ನ VIPsಗೆ ಎಲ್ರಿಗೂ ನಮಸ್ಕಾರ. ಇವತ್ತು ನಿಮ್ಗೆ ಗೊತ್ತಿದೆ, ಇಲ್ಲಿ ಸೇರಿರೋ ಉದ್ದೇಶ ಒಂದು ಸಾಂಗ್ ಲಾಂಚ್, ಸರ್ಸೆ ಸಾಂಗು. ಖುಷಿ ವಿಚಾರ ಏನು ಅಂದರೆ, ಇದು ನಮ್ಮ 4ನೇ ಸಾಂಗು. ಫಸ್ಟ್ ಸಾಂಗ್ ಬಂದು ಶಿವ, ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅದು. ಅದಾದಮೇಲೆ ಸೆಟ್ ಆಗಲ್ಲ ಸಾಂಗು ತುಂಬಾ ಮಕ್ಕಳೆಲ್ಲ ಇಷ್ಟಪಟ್ಟಿದ್ದಾರೆ. ಅದಾದಮೇಲೆ ಅಣ್ತಮ್ಮ ಜೋಡಿತ್ತು, ಪರ್ಸ್ನಲಿ ಅದು ನನ್ನ ಫೇವ್ರೆಟ್ ಸಾಂಗು. ಈಗ ಸರ್ಸೆ ಸಾಂಗು. ಸೊ ಎಲ್ಲ ಸಾಂಗೂ ತುಂಬಾ ಇಷ್ಟಪಟ್ಟಿದ್ರೆ ಡೆಫಿನೆಟ್ಲಿ ಈ ಸಾಂಗು ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಒಂದು ನಂಬಿಕೆ. ಈ ನಂಬಿಕೆ ಬರೋದಕ್ಕೆ ಕಾರಣ ಏನು ಅಂದರೆ ಫೌಂಡೇಶನ್ ಇಷ್ಟು ಸ್ಟ್ರಾಂಗ್ ಫೌಂಡೇಶನ್ ಇದೆ ಅಂದರೆ ಅದಕ್ಕೆ ನಮ್ಮ ಪ್ರೊಡ್ಯೂಸರ್ ಕಾರಣಕರ್ತರು ವೆಂಕಟ್ ಸರು ಹಾಗೆ ಸುಪ್ರೀತ್ ಸರ್ ಅವರು. ಮ್ಯೂಸಿಕ್ ಇಷ್ಟು ಚೆನ್ನಾಗಿ ಕಂಪೋಸ್ ಮಾಡಿರೋ ನಮ್ಮ ಅರ್ಜುನ್ ಜನ್ಯ ಸರ್ ಬಗ್ಗೆ ಹೇಳಬೇಕು. ರೀರೆಕಾರ್ಡಿಂಗೇ ಆಗಲಿ ಅಥವಾ ಮ್ಯೂಸಿಕ್ ಕಂಪೋಸ್ ಮಾಡೋದಕ್ಕೆ ಆಗಲಿ, ಇವರಿಬ್ಬರು ಊರಲ್ಲೇ ಇರ್ತಾ ಇರಲಿಲ್ಲ. ಎಲ್ಲಿದ್ದೀವಿ ಅಂದರೆ ಲಂಡನಲ್ಲಿ ಇದ್ದೀನಿ ಅಂತಿದ್ರು. ಸೊ ತುಂಬಾ ಅಂದರೆ ತುಂಬ ಹಾರ್ಡ್ ವರ್ಕ್ ಕಾಣಿಸುತ್ತೆ ಲೈವ್ ಮ್ಯೂಸಿಕ್ ಮಾಡಿಸಿದ್ರೆ. ಯೂಶಲಿ ಲೈವ್ ಅನ್ನೋದು ಇವಾಗ ಕಮ್ಮಿ ಆಗ್ತಾ ಇದೆ, ಬಟ್ ನಮ್ಮ ಡೈರೆಕ್ಟರ್ ಹಿ ಮೇಡ್ ಶ್ಯೂರ್ ಎಲ್ಲ ಲೈವೇ ಬೇಕು, ಲೈವ್ ಮ್ಯೂಸಿಕ್ ಮಾಡಬೇಕು. ಎಲ್ಲ ಮ್ಯೂಸಿಷಿಯನ್ಸ್ಗೂ ಎಷ್ಟೊಂದು ಜನಕ್ಕೆ ಹೊಸದಾಗಿ ಅವಕಾಶ ಕೊಡ್ತಾ ಇರ್ತಾರೆ ನಮ್ಮ ಪ್ರೇಮಣ್ಣ, ಲಿರಿಕ್ಸೇ ಆಗಲಿ ಅದೇ ಆಗಲಿ. ಸೊ ಡೆಫಿನೆಟ್ಲಿ ಈ ಆಲ್ಬಮ್ ಇಷ್ಟು ಚೆನ್ನಾಗಿ ಆಗತ್ತೆ ಅನ್ನೋದಕ್ಕೆ ಅದು ಅರ್ಜುನ್ ಜನ್ಯ ಸರ್ ಹಾಗೆ ಪ್ರೇಮ್ ಸರ್ ಇಂದನೇ ಸಾಧ್ಯ ಅಂತ ಅನ್ಸುತ್ತೆ. ಯಾಕೆಂದರೆ ತುಂಬ ಹೋಮ್ವರ್ಕು ತುಂಬ ಡೀಟೇಲ್ ಮಾಡ್ತಾ ಇರ್ತಾರೆ. ಇವ್ರು ಶಾರ್ಟ್ ತೆಗಿಬೇಕಾದ್ರೂ ಅಲ್ಲಿ ಹಾರ್ಡ್ ಮ್ಯೂಸಿಕ್ ಹೇಳ್ತಾ ಇರ್ತಾರೆ, ಅಂದರೆ BGM ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಎಲ್ಲ ಹೇಳ್ತಾ ಇರ್ತಾರೆ. ಸೊ ಅದು ಬಿಟ್ಟರೆ ನಮ್ಮ ಆನಂದ್ ಆಡಿಯೋಸ್ ಬಗ್ಗೆ ಮಾತಾಡಬೇಕು. ಯಾಕಂದರೆ ಶ್ಯಾಮ್ ಸರ್ ಆಗಲಿ ಆನಂದ್ ಸರ್ ಆಗಲಿ, ನನ್ನ ಫಸ್ಟ್ ಮೂವಿ ಅದ್ದೂರಿಯಿಂದನೂ ಅವರೇ ತೊಗೊಂಡಿರೋದು. ಸೊ ಇವಾಗ KDL ತಿರ್ಗಾ ತೊಗೊತಾ ಇದ್ದಾರೆ. ಸೊ ಅದೊಂದು ಖುಷಿ ವಿಚಾರ. ನಾನು ರಕ್ಷಿತಾ ಮ್ಯಾಮ್ ಬಗ್ಗೆ ಮಾತಾಡಲೇಬೇಕು. ಅಂದರೆ ಅವ್ರ ಕೆಲಸ ಗೊತ್ತಾಗಲ್ಲ, ಬಟ್ ಬ್ಯಾಕ್ ಎಂಡಲ್ಲಿ ತುಂಬಾ ಒಂದು ಮೋಟಿವೇಟಿಂಗು, ಅಥವಾ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಇಮ್ಮಿಡಿಯೇಟಾಗಿ ಶಿಲ್ ಬಿ ದೇರ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್, ಇಟ್ ಮೀನ್ಸ್ ಅ ಲಾಟ್. ನಮ್ಮ ಹೀರೋಯಿನ್ ಮ್ಯಾಮ್ ಬಗ್ಗೆ ಹೇಳಬೇಕು, ರೇಷ್ಮಾ ಮ್ಯಾಮ್. ಮೇಡಮ್ ಅವರು ಎಕ್ಸ್ಟ್ರಾಡಿನರಿ ಡಾನ್ಸರು. ಡೆಫಿನೆಟ್ಲಿ ಈ ಸಿನಿಮಾಲಿ ಡೈಲಾಗ್ ಡೆಲಿವರಿ ಆಗಿರಲಿ, ಇನ್ಕ್ಲೂಡಿಂಗ್ ಡಬ್ಬಿಂಗ್ ಆಗಿರಲಿ, ತುಂಬಾ ಹಾರ್ಡ್ ವರ್ಕ್ ಕಾಣಿಸುತ್ತೆ. ಎಫರ್ಟ್ ಅಂತೂ ಡೆಫಿನೆಟ್ಲಿ ಇದೆ. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಇಟ್ ವಾಸ್ ಗ್ರೇಟ್ ವರ್ಕಿಂಗ್ ವಿತ್ ಯು. ಅದಾದಮೇಲೆ ನಮ್ಮ ಕ್ಯಾಪ್ಟನ್ ಬಗ್ಗೆ ಮಾತಾಡಬೇಕು, ಪ್ರೇಮ್ ಸರ್. ಈ ಸಿನಿಮಾದಲ್ಲಿ ನಿಜವಾಗ್ಲೂ ಹೀರೋ ಅಂದರೆ ದಟ್ ಈಸ್ ಪ್ರೇಮ್ ಸರ್. ಏಕೆಂದರೆ ಅಣ್ಣ ಡ್ಯೂರೇಷನಲ್ಲಿ ಹೇಳ್ಬೋದಾ ಸಿನಿಮಾದು? 2 hours 23 minutes ಇರುವಂಥ ಸಿನಿಮಾ KD. ಸೊ ಇದೇ April 30 ಬಿಡುಗಡೆ ಆಗ್ತಾಯಿದೆ. ಈ ಚಿತ್ರದಲ್ಲಿ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದರೆ, ಎಡಿಟರು ಸಂಕೇತ್ ಅವರಾಗಿರ್ಬೋದು, ಫಸ್ಟ್ ಮೂವಿ ತಿರ್ಗಿ ಅವ್ರಿಗೂ ಚಾನ್ಸ್ ಕೊಡ್ತಾ ಇರೋದು ಅಗೇನ್ ಪ್ರೇಮ್ ಸರ್. ಕ್ರಾಂತಿಯವರು ಡೈಲಾಗು ತಿರ್ಗಿ ಅವ್ರಿಗೂ
ಬ್ಯಾಕ್ ಎಂಡಲ್ಲಿ ಇದ್ದಿದ್ದವ್ರು ಮಂಜು ಅವರು ತಿರ್ಗಿ ಅವ್ರಿಗೂ ಹೊಸ ಸಾಂಗ್ ಬರ್ಸಿದ್ರು. ಸೊ ಈಸ್ ಲೈಕ್ ಒಂಥರ ಆಪರ್ಚುನಿಟಿ ಕೊಡುವಂಥ ಒಂದು ಮನಸ್ಸಿರೋ ಅಂಥ ಒಂದು ಒಳ್ಳೆ ವ್ಯಕ್ತಿತ್ವ ಇರೋ ವ್ಯಕ್ತಿ ಅಂದರೆ ದಟ್ ಇಸ್ ಪ್ರೇಮ್ ಸರ್. ಸೊ ಇದೇ ಏಪ್ರಿಲ್ 30ನೇ ತಾರೀಕು ನಾನು ಕಾಯ್ತಾ ಇದ್ದೀನಿ, ನಿಮ್ಗಳ ಥರನೇ ನಾನು ಎಕ್ಸೈಟೆಡು. ಆ್ಯಂಡ್ ನೋರಾ ಮ್ಯಾಮ್, ವೆರಿ ನೈಸ್ ಮೀಟಿಂಗ್ ಯು, ಆಲ್ ದಿ ಬೆಸ್ಟ್. ಆ್ಯಂಡ್ ಈ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಹಿರಿಯ ಕಲಾವಿದರು ಮಾಡಿದರೆ ರವಿಚಂದ್ರನ್ ಸರ್ ಆಗಿರ್ಬೋದು, ರಮೇಶ್ ಸರ್ ಆಗಿರ್ಬೋದು, ಸುಚೀಂದ್ರ ಪ್ರಸಾದ್ ಸರ್ ಆಗಿರ್ಬೋದು, ರವಿಶಂಕರ್ ಸರ್ ಆಗಿರ್ಬೋದು, ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ವರ್ಕ್ ಮಾಡೋವಂಥ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಡೈರೆಕ್ಟರ್ಗೆ. ಯಾಕೆಂದರೆ ಅವ್ರುಗಳಿಂದ ಕಲಿಯೋದು ತುಂಬಾ ಇತ್ತು. ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಎವ್ರಿಬಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇದು ಏಪ್ರಿಲ್ 30ನೇ ತಾರೀಕು ನಿಮಗೆ ಸಿನಿಮಾ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಏನಕ್ಕೆ ಅಂದರೆ ಇದರಲ್ಲಿ ಒಂದು ಸ್ಟ್ರಾಂಗ್ ಮೆಸೇಜ್ ಇದೆ. ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ಫ್ಯಾಮಿಲಿ ಎಂಟರ್ಟೈನರ್. ನಿಮ್ಮೆಲ್ರಿಗೂ ಕೇಳಿ ಅಂತ ಇಟ್ಟಿದ ತಕ್ಷಣ ಬರೀ ಮಾಸ್ ಇರುತ್ತೆ, ಬರೀ ಫೈಟ್ಸ್ ಇರುತ್ತೆ ಅಂತ ಅಂದ್ಕೊಳ್ಳೋದಕ್ಕೆ ಚಾನ್ಸೇ ಇರಬಾರ್ದು ಅಂತಲೇ ನಾವು ಜೋಡೆತ್ತು ಸಾಂಗ್ ರಿಲೀಸ್ ಮಾಡ್ತೀವಿ. ಇಟ್ ಈಸ್ ಅ ಫ್ಯಾಮಿಲಿ ಎಂಟರ್ಟೈನರ್, ಪಕ್ಕಾ ಫ್ಯಾಮಿಲಿ ಡ್ರಾಮಾ ತೋರಿಸಿರೋ ಅಂಥ ಮೂವಿ ಕೇಳಿ. ಸೊ ಎಲ್ಲರೂ ಕುಟುಂಬದ ಸಮೇತ ನೋಡುವಂಥ ಚಿತ್ರ ಕೇಳಿ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರನ ನೋಡಿ ಆಶೀರ್ವಾದ ಮಾಡಿ. ನಮ್ಮ ವಿಲಿಯಮ್ಸ್ ಅವರು ಇದ್ದಾರೆ, ಅವರು ಕ್ಯಾಮ್ರಾ ಹ್ಯಾಂಡ್ಲ್ ಮಾಡಿದ್ರು. ತುಂಬಾ ಇಡೀ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜಯ ಆಂಜನೇಯ. ಶಿವ ಹಾಯ್ ಹಾಯ್. ಥ್ಯಾಂಕ್ ಯು ಧ್ರುವ ಸರ್. ಆ್ಯಂಡ್ ಅಫ್ ಕೋರ್ಸ್ ಈ ಚಿತ್ರದ ಮತ್ತೊಂದು ಪ್ರೀತಿಯ ದೊಡ್ಡ ಶಕ್ತಿ ಅಂದರೆ ದಟ್ ಇಸ್ ಸುಪ್ರೀತ್ ಸರ್ ಅವರು. ಸರ್, ಫ್ಯೂ ವರ್ಡ್ಸ್ ಇವತ್ತಿನ ಹಾಡಿನ ಲಾಂಚ್ ಬಗ್ಗೆ. ಎಲ್ರಿಗೂ ನಮಸ್ತೆ. ಇದು ನಮ್ಮ ಇವತ್ತು 4ನೇ ಸಾಂಗ್ ರಿಲೀಸ್ ಆಗಿದೆ, ಸ್ಪೆಷಲ್ ಸಾಂಗ್ ಟು ಬಿ ಫ್ರ್ಯಾಂಕ್. ಥ್ಯಾಂಕ್ ಯು ನೋರಾ ಮೇಡಮ್, ಯಾಕೆಂದರೆ ಅವರ ಬ್ಯುಸಿ ಸ್ಕೆಡ್ಯೂಲಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಮೋರ್ ಓವರ್ ಅರ್ಜುನ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅರ್ಜುನ್ ಸರ್ ಈ ಸಿನಿಮಾ ಕೆಲಸ ಮಾಡಿದಷ್ಟು ನಾನು ಯಾವುದ್ರಲ್ಲೂ ನೋಡಿಲ್ಲ. ಯಾಕೆಂದರೆ ಯಾವಾಗಲೂ ಏನೇ ಒಂದು ಸರ್ಗೇನಾದರೂ ಪ್ರೇಮ್ ಸರ್ಗೊಂದು ಐಡಿಯಾ ಬಂದರೆ ಇದೇ ಚೇಂಜಸ್ ಆಗಲಿ, ಅದಕ್ಕೊಂದು ಇಂಪ್ರೂವ್ಮೆಂಟ್ ಆಗಲಿ, ಯಾವಾಗಲೂ ಅವೈಲೇಬಲ್ ಇದು ಮಾಡಿಕೊಡೋದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಆ್ಯಂಡ್ ಆನಂದ್ ಆಡಿಯೋ, ಶ್ಯಾಮ್ ಸರ್ ಮತ್ತು ಆನಂದ್ ಸರ್, ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂತಂದರೆ ಅವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒನ್ ಆಫ್ ದ ಮೇನ್ ಪಿಲ್ಲರ್ಸ್ ವೆನ್ ಇಟ್ ಕಮ್ಸ್ ಟು ಆಡಿಯೋ ಅಂತ ಬಂದರೆ. ಯಾಕಂದರೆ ಇಷ್ಟು ಬಿಗ್ ಬಜೆಟಲ್ಲಿ ನಾವು ಆಡಿಯೋ ಮಾಡಬೇಕು ಅಂತಂದು ಅಂದ್ಕೊಂಡಾಗ ಅವರು ಯಾವುದೇ ರೀತಿಯಾದ ಆಲೋಚನೆ ಮಾಡ್ದಲೆ ದೇ ಸ್ಟುಡ್ ವಿತ್ ಅಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಪ್ರೇಮ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಈ ಸಿನಿಮಾದಲ್ಲಿ ಅತಿ ಹೆಚ್ಚು ಪ್ರೀತಿ ಹಾಗೂ ಶ್ರಮದಿಂದ ಸಿನಿಮಾ ಮಾಡ್ತಿರೋದು ಅದು ಪ್ರೇಮ್ ಸರ್. ನಮ್ಮನ್ನೆಲ್ಲ ಜೊತೆಲಿ ಕರ್ಕೊಂಡು ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್. ಇನ್ನೊಂದು ತಿಂಗಳು ರಿಲೀಸ್ ಆರಾಮಾಗಿ. ಸೊ ಥ್ಯಾಂಕ್ ಯು. ಆ್ಯಂಡ್ ಧ್ರುವ ಸರ್, ಥ್ಯಾಂಕ್ಸ್ ಅ ಲಾಟ್. ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು ಸುಪ್ರೀತ್ ಸರ್. ಆ್ಯಂಡ್ ಫೈನಲಿ ವಿ ಹ್ಯಾವ್ ಪ್ರೇಮ್ ಸರ್. ಪ್ರೇಮ್ ಸರ್, ನೀವು ಸ್ಟಾರ್ಟಿಂಗಲ್ಲಿ ಎಲ್ಲರೂ ವೆಲ್ಕಮ್ ಮಾಡಿದ್ರಿ, ಮಾತಾಡಿದ್ರಿ. ಸಾಹಿತ್ಯ, ಹಾಡು, ಗಾಯನ ಇದ್ರ ಬಗ್ಗೆ ಒಂದೆರಡು ಮಾತಾಡಿದ್ರೆ ದೆನ್ ವಿಲ್ ಟೇಕ್ ದ ಕ್ವೆಶನ್ಸ್. ಏನಿಲ್ಲ ಮಗನೇ, ಎಲ್ಲ ಸಾಂಗ್ ನೋಡಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ 4th ಸಾಂಗು. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇದ್ದಿದ್ದೇ ಇದೆ, ನೀವು ಕೇಳ್ತೀರಾ, ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ. ಸೊ ಹಾಗಾದರೆ ನಮ್ಮ ಮಾಧ್ಯಮ ಮಿತ್ರರು ನಿಮ್ಮಲ್ಲಿ ಏನೇ ಪ್ರಶ್ನೆ ಇದ್ರು ಕೇಳ್ಬೋದು ನಮ್ಮ ಚಿತ್ರತಂಡದ ಜೊತೆ. ಮೈಕ್ ಒಂದು ಅಲ್ಲಿ ಕೊಡ್ತೀರಾ? ಇಲ್ಲ ಸದ್ಯ ಅಪ್ಪ, ಸದ್ಯಕ್ಕೆ ನಾನು ಹೋಗ್ಲಿಲ್ಲ. ಅಲ್ಲ ಮಗ, ಶಾರದಾ ಮ್ಯಾಮ್ ಹ್ಯಾಸ್ ಕ್ವೆಶ್ಚನ್. ಅಮ್ಮ ಮಾತಾಡಿದ್ರು. ಓಕೆನಾ? ಓಕೆ ಡನ್. ಈಗ 100 ಕ್ವೆಶ್ಚನ್ ಕೇಳ್ತೀರಾ, ಅವ್ರು ಕೊಟ್ಬಿಡ್ತೀನಿ ಮೈಕ್. ಅಲ್ಲ ನಿಮ್ಗೆ ನಾನು ರಿಲೀಸ್ ಮಾತಾಡ್ತೀನಿ ಬಿಡಿ ಮೇಡಮ್. ಲೈವ್ ಮ್ಯೂಸಿಕ್ ಮಾಡಕ್ಕೆ ಮೇಡಮ್ ಲಂಡನ್ಗೆ ಯಾಕೆ ಹೋಗ್ಬೇಕಾಗಿತ್ತು? ಇಲ್ಲೂ ಇದ್ರಲ್ಲ ಲೈವ್ ಮ್ಯೂಸಿಕ್ ಮಾಡಕ್ಕೆ, ಟ್ಯಾಲೆಂಟ್ಸ್ ಇರ್ಲಿಲ್ವಾ? ಇಲ್ಲ, ಅಷ್ಟು ಜನ ಇಲ್ಲ ಮೇಡಮ್, ಇಲ್ಲಿ ಅಷ್ಟು ಜನ ಇಲ್ಲ. ಮೊದ್ಲಿದ್ರು, ಮೊದಲೇ ನಿಮ್ಗೆ ಕೇರಳ ಅಲ್ಲೆಲ್ಲ ನಿಮ್ಗೆ 60 ಜನ 20 ಜನ 25 ಜನ ಹಿಂಗೆ ಈ ಥರ ಇದ್ರು. ಅಷ್ಟು ಜನ ಇಲ್ಲ ಮೇಡಮ್. ಅಲ್ಲಿ ನಿಮ್ಗೆ ಯುರೋಪಲ್ಲಿ ಹೋದ್ರೆ ನಿಮಗೆ ಹತ್ತತ್ರ 300 ಜನ ಸಿಗ್ತಾರೆ, 300 ಮೆಂಬರ್ಸ್. ಆ್ಯಂಡ್ ನಿಮಗೆ ರಿದಮ್ ಎಲ್ಲ ನಾವು ಇದರಲ್ಲಿ ಮಾಡೋದು ಇಲ್ಲಿ ಮುಂಬೈ.
ಮುಂಬೈಲಿ ಮಾಡೋದು ರಿದಮ್ ಎಲ್ಲ. ಅಂದರೆ ಏನಾಗುತ್ತೆ ಒಂದ್ಸರಿ ಮಾಡಿದಾಗ ಅದು ಇಂಪ್ಯಾಕ್ಟ್ ಬೇಕು ಅಂದ್ಬಿಟ್ಟು ಮಾಡ್ತಿರ್ತೀವಿ. ಈಗ ನೋಡಿದ್ರಲ್ಲ, ಸೌಂಡ್ ಕೇಳಿದ್ರಲ್ಲ ನೀವು. ಸೊ ಅದನ್ನೆಲ್ಲ ಮಾಡ್ಬೇಕಂತ ತುಂಬ ಕಷ್ಟ ಇರ್ತದೆ ಮೇಡಮ್. ಅದನ್ನ ಟೈಮ್ ಸ್ಪೆಂಡ್ ಮಾಡಬೇಕು. ಆಮೇಲೆ ತಿರ್ಗಿ ನೋಡಿ ಇಲ್ಲಿ ನಮ್ಮ ಬಾಸ್ ಕೂತವನೆ, ಬಾಸ್ ಅಲ್ಲ, ಇನ್ವೆಸ್ಟ್ಮೆಂಟ್ ಬಗ್ಗೆ ಇದರಿಂದ ಮೂಲಕ ಕೇಳಿದ್ ನಾನು ನಿಮ್ಗೆ. ವೈ ಲಂಡನ್ ವೆನ್ ವಿ ಹ್ಯಾವ್ ಆ ಟ್ಯಾಲೆಂಟ್ಸ್? ಇಲ್ಲ ಟ್ಯಾಲೆಂಟ್ ಅಂತ ಏನಿಲ್ಲ ಮೇಡಮ್. ಇಲ್ಲಿ ಮ್ಯೂಸಿಷಿಯನ್ಸ್ಗಳು ಕಮ್ಮಿ ಇದ್ದಾರೆ. ಮ್ಯೂಸಿಷಿಯನ್ಸ್ಗಳು ಇಲ್ಲಿ ಕಮ್ಮಿ ಇದ್ದಾರೆ. ನಿಮ್ಗೆ ಸ್ಟ್ರಿಂಗ್ಸ್ ಆಗಲಿ ಬೇರೆ ಬೇರೆ ಇದಾಗಲಿ ಯಾರು ಜಾಸ್ತಿ ಇಲ್ಲ ಇಲ್ಲಿ ಈಗಿರೋ ಪರಿಸ್ಥಿತಿಗೆ. ಸೊ ಜಾಸ್ತಿ ಎಲ್ಲ ಆ ಕಡೆನೆ ಮೇಡಮ್. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಮೇಡಮ್, ನಿಮ್ಮ ಅರ್ಜುನ ಮಾಡೋದಲ್ಲೇ ರೆಹಮಾನ್ ಅವರಾಗಲಿ, ಎಂ ಕಿರವಣೆ ಆಗಲಿ, ಅಂಡ್ ದೆನ್ ಆಲ್ಮೋಸ್ಟ್ ಸರ್ ಅವ್ರ ಬಗ್ಗೆ ಅಲ್ಲ, ನಾನು ನಿಮ್ಮ ಬಗ್ಗೆ ಮಾತ್ರ ಕೇಳ್ತಾ ಇದ್ದಿದ್ದು. ಅವ್ರು ಅಲ್ಲೇ ಹೋಗ್ಲಿ, ಬಟ್ ಐ ಜಸ್ಟ್ ವಾಂಟ್ ಟು ಆಸ್ಕ್ ವೈ ಲಂಡನ್. ಯು ಗೇವ್ ದ ಆನ್ಸರ್. ಒಂದು ಸಂದೇಶನೂ ಹೇಳಿದ್ರೆ ಇಲ್ಲಿ ಮ್ಯೂಸಿಷಿಯನ್ಸ್ ಕಡಿಮೆ ಇದ್ದಾರೆ ಅಂತ. ಕಮ್ಮಿ ಇದ್ದಾರೆ ಮೇಡಮ್, ಕಮ್ಮಿ ಇದ್ದಾರೆ ಅಂತ ಅಷ್ಟೇ. ಓಕೆ, ಹ್ಯಾವ್ 2 questions to Nora. ಲವ್ ಯು ಮೇಡಮ್. ಲವ್ ಯು ಮೇಡಮ್. Nora, yes ma'am. Welcome to Kannada industry. Thank you. You started by saying sorry. You took time to fit in to the 6 yard. But how much do you value the 6 yard? The what? How much you value the 6 yard sari? Like you said, you took time. Oh, how much I value wearing the sari? Sari, yeah. Oh, so 6 much. yards. So That's what I much. was just asking. I have so much of respect. I carry the sari with respect. That's why I'm very finicky about how we drape the sari, how it sits, and choosing the right sari for me, also for my body type, for my skin tone. So I'm very particular. But I love everything about the sari. I think it makes a woman look very graceful, very elegant, very, very sophisticated, and it represents the culture of India for fashion and for women. And there's so much of history behind the sari, so massive respect. Yeah, I have a couple of questions. Like whenever, like since you're debuting in Kannada industry, just want to know how. I'd say the first time I entered South was in 2015. I think, yeah, it was quite a long time ago, maybe more than 8 years, about a decade almost. So I've been a part of Telugu, I've been a part of Tamil. Now it's Sandalwood, it's Kannada, and I'm currently doing a Tamil film as a lead as we speak. I'm in the middle of shooting that. So I do some research on the South industry. What I appreciate about the South industry and why I feel very honored to be a part of it is that I can see the evolution of the South industry. I see the positioning of the South industry and where it's going and how much of impact it has on Indian cinema. So it's not just Bollywood that has a positioning in Indian cinema, but also regional, especially Tamil, Telugu, and Kannada. So being a part of it, especially now because of the evolution, is a big deal for me. Also, Nora is always approached for a special song, but you're one of the boldest actors we have in the industry, and it dares to be like that. But when do you think you can prove as an actor just with your special songs? So I don't just do songs, ma'am. I also act. I've been a part of some very great films in Hindi cinema. Madgaon Express, Be Happy, Royals on Netflix. I've been a part of some great movies and I've done some great acting roles. But yes, when I do a song, it's extremely impactful because of the way I carry a song. And I'm very grateful for the presence and the ability I have to carry a song. It's not easy to carry a song. A lot of heroines are doing songs, but you don't feel that impact as much because in order to carry a song alone, you need to be able to have star power, be able to dance and express. And the audience needs to love you. And whenever you watch someone doing a song, you need to feel like you also want to imitate those dance moves. So I've been very grateful to have from children to women to men from across the board wanting to learn the dance moves that I do. So I think I bring something different when it comes to doing special songs. Okay, thank you, ma'am. Thank you. ಪ್ರೇಮ್ ಸರ್ ಇಲ್ಲಿ ಪ್ರಶ್ನೆ ನಿಮಗೆ ಸರ್. ಈಗ ಅಂದರೆ ಕನ್ನಡದಲ್ಲಿ ಮುಂಚೆ ನಿಮಗಿದ್ದಂಥ ಚಾಲೆಂಜು ಕನ್ನಡ ಆಡಿಯನ್ಸ್ಗೆ ಮಾತ್ರ ಸಿನಿಮಾವನ್ನು ತಲುಪಿಸುವಂಥದ್ದು. ಬಟ್ ಈಗ ಪ್ರತಿಯೊಬ್ಬರು ಕೂಡ ಪ್ಯಾನ್ ಇಂಡಿಯಾಕ್ಕೆ ಮುಖ ಮಾಡ್ತಾ ಇರ್ತಕ್ಕಂಥದ್ದು. ಬಟ್ ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ಆಗ್ತಿರುವಂಥ ಬದಲಾವಣೆ ಮತ್ತು ಬೆಳವಣಿಗೆ ನಿಮಗೇನು ಚಾಲೆಂಜ್ ಮಾಡ್ತು? ಮತ್ತು ಬೇರೆ ಬೇರೆ ಲ್ಯಾಂಗ್ವೇಜಿಂದ ಆರ್ಟಿಸ್ಟ್ಗಳು ಬೇಕೇ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿನಿಮಾಗಳು ತಯಾರಾಗ್ತಾ ಇದೆಯಾ ಅಂತ?
ಹಂಗೇನಿಲ್ಲ ಮಗನೇ, ಕಂಟೆಂಟ್ ಅಷ್ಟೇ ಅದು. ನಮಗೆ ಯಾವ ಥರ ಕಂಟೆಂಟು ಇರುತ್ತೆ ಅದ್ರ ಮೇಲೆ, ಅಂದರೆ ಇಲ್ಲಿ ಮಾಡಿ ಅಲ್ಲಿ ಮಾಡಿ ಎಲ್ಲೇ ಮಾಡಿದ್ರು. ಈಗ ಮೊದಲೆಲ್ಲ ಚಿಕ್ಕ ಇಂಡಸ್ಟ್ರಿ ಇತ್ತು, ನಮಗಿಂತ ಚಿಕ್ಕ ಇಂಡಸ್ಟ್ರಿ ಮಲಯಾಳಂ ಇಂಡಸ್ಟ್ರಿ ಇತ್ತು. ನೀವು ನೋಡಿದ್ರೆ ಇವತ್ತು ನೋಡಿದ್ರೆ ವರ್ಲ್ಡ್ ಮಾರ್ಕೆಟ್ ಇದೆ. ಇವತ್ತು ನಮ್ಮ ಕನ್ನಡ ಅದಕ್ಕಿಂತ ಡಬಲ್ ಮಾರ್ಕೆಟ್ ಇದೆ. ಡಿಪೆಂಡ್ ಆನ್ ಸಿನಿಮಾಸ್ ಅಷ್ಟೇ. ಪಿಕ್ಚರ್ ಚೆನ್ನಾಗಿತ್ತು ಅಂದರೆ ಸೊ ಎಲ್ಲಿ ಬೇಕಾದ್ರು ಭೂಮಿ ಎಲ್ಲಿವರೆಗೂ ಇದೆ, ಥಿಯೇಟ್ರ್ಗಳು ಎಲ್ಲಿವರೆಗೂ ಇರುತ್ತೆ, ಜನ ಎಲ್ಲಿವರೆಗೂ ಸಿನಿಮಾ ನೋಡ್ಬೇಕಂದ್ರೆ ಅಲ್ಲಿವರೆಗೂ ಸಿನಿಮಾ ಚೆನ್ನಾಗಿ ನೋಡ್ತಾರೆ. ಕಂಟೆಂಟು ಮೋಸ್ಟ್ ಇಂಪಾರ್ಟೆಂಟ್, ಕಂಟೆಂಟ್ ಕಂಟೆಂಟ್ ಮೇಲೆ ಸಿನಿಮಾಗಳು. ಈಗ ಎಲ್ಲೇ ಮಾಡೋ ನೀನು ನಡೆಯುತ್ತೆ, ಇವಾಗ ಏನು ತೊಂದರೆ ಇಲ್ಲ. ಇಲ್ಲೇ ಮಾಡಬೇಕು ಅಲ್ಲೇ ಮಾಡಬೇಕು ಅಂತೇನಿಲ್ಲ. ಸೊ ಯಾವ ಸಿನಿಮಾ ಮಾಡಿದ್ರು ಕತೆ ಕಂಟೆಂಟ್ ಚೆನ್ನಾಗಿ ಆಡಿಯನ್ಸ್ ಕೂರಿಸ್ಕೊಂಡು ಕರ್ಕೊಂಡು ಹೋದ್ರೆ 100% ನೋಡ್ತಾನೆ. ವರ್ಲ್ಡ್ ಪೂರ ಸಿನಿಮಾ ನೋಡ್ತಾರೆ ಜನ. ಪ್ರೇಮ್ ಸರ್, ಈಗ ಲೋಕಲ್ ಫ್ಲೇವರ್ ಸಾಂಗ್ ಅಂತ ಹೇಳಿದ್ರೆ ನಿಮ್ಮ ಲೆಫ್ಟ್ ಸೈಡ್ ಇಲ್ಲೇ ಸರ್, ನಿಮ್ಮ ಎಡಗಡೆ. ಈಗ ಲೋಕಲ್ ಫ್ಲೇವರ್ ಸಾಂಗ್ ಸ್ಟೈಲ್ ಅಂತ ಹೇಳಿದ್ರೆ ನೀವು ನೆನಪಾಗ್ತೀರಾ, ನಿಮ್ಮ ಸಾಹಿತ್ಯ ಕೂಡ ಹಾಗೆ ಇರುತ್ತೆ. ಬಟ್ ಲೋಕಲ್ ಸಾಂಗ್ಗೆ ನೀವು ಯಾವಾಗಲೂ ನಾನ್ ಲೋಕಲ್ ಹೀರೋಯಿನ್ಸ್ನ ಇಂಟ್ರೊಡ್ಯೂಸ್ ಮಾಡ್ತೀರಾ. ಅಂದರೆ ಈ ಬಾಲಿವುಡ್ ಬಾಂಬ್ಶೆಲ್ಗಳನ್ನ ನೀವು ಇಂಟ್ರೊಡ್ಯೂಸ್ ಮಾಡಿರೋಂಥದ್ದು ಈ ಹಿಂದೆ ಕೂಡ ಮಲ್ಲಿಕಾ ಶರಾವತ್ ಇರ್ಬೋದು, ಯಾನಾ ಗುಪ್ತಾ, ಅಮಿತ್ ಜಾಕ್ಸನ್, ಸನ್ನಿ ಲಿಯೋನ್, ಈಗ ನೋರಾ ಫತಹಿ ಅವರು. ಸೊ ಏನಾದರೂ ಸ್ಟ್ರಾಟಜಿ ಇದೆಯಾ ಇದ್ರ ಹಿಂದೆ? ಹಂಗೇನಿಲ್ಲಪ್ಪ. ಇನ್ನು ನನಗೆ ನೂರವರು ಡ್ಯಾನ್ಸ್ ಇದೆಯಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು. ಲೈಕ್ ಈ ಸಾಂಗ್ಗೆ ಬೇಸಿಕಲಿ ಅವರಿದ್ರೆ ಚಂದ ಅಂತ ಅಂದ್ಬಿಟ್ಟು ಅದನ್ನು ಇಟ್ಕೊಂಡು ಮಾಡಿದ್ದು. ಆ ಥರದ್ದೇನಿಲ್ಲ, ಜನಗಳು ಒಂದು ಎಂಟರ್ಟೈನ್ಮೆಂಟ್ ಅಲ್ವಾ. ಸೊ ಆ ಸಿಚುವೇಶನ್ ಹಂಗಿದೆ, ಅದಕ್ಕೆ ಮಾಡಿದ್ದು. ಆಮೇಲೆ ನಾಟ್ ಲೈಕ್ ಎ ಸ್ಪೆಷಲ್ ಸಾಂಗ್ಸ್ ಹೀರೋಯಿನ್ ಅಂತ ಏನಲ್ಲ, ಅವರು ಹೀರೋಯಿನ್. ಸೊ ಬಾಲಿವುಡಲ್ಲಿ ಮಾಡಿದ್ದಾರೆ, ಎಲ್ಲ ತಮಿಳಲ್ಲಿ ನಡೀತಾ ಇದೆ ಇವಾಗ. ನಾನು ಒಂದ್ಸಲ ಅವ್ರು ಮೀಟ್ ಮಾಡಿದಾಗ ಅದನ್ನೇ ಹೇಳಿದೆ, ನೆಕ್ಸ್ಟ್ ಹೀರೋಯಿನ್ ಮಾಡಬಿಡಿ ನಿಮ್ಮನ್ನ ನೂರವ್ರೆ ಅಂತ. ಸೊ ಹಂಗೆ ಇಟ್ಸ್ ಹೀರೋಯಿನ್ ಆಲ್ವೇಸ್. Nora ji, I have a question for you. Ji. Well, it's a supercalifragilisticexpialidocious moment for the Sandalwood through entering your dazzling moment for this at present. So, I have two questions. The first one is, well, Prem sir is known for local flavor songs. So, did he fail or did he teach you Kannada flavor songs, or what Kannada word did you learn from him? I would say I learned from him because we met straight on set. So there wasn't much time for me to really prep, but we did everything that we had to do on set. And what I really enjoyed about working with Sir, as I said earlier, he knows exactly what he wants. So he knows what to take out of a performer, out of an actor. So whenever I was confused about a certain expression or the meaning of the language in some parts of the lyrics, he knew how to make me understand what is the expression, what is the energy, what is the aura, and how to carry myself. I think what I have to face a lot when it comes to doing different type of songs is that every song has a different kind of energy. Some songs they are more demure. Some songs you have to be a little bit loud and aggressive. So you have to understand what is the correct energy and aura to portray in a particular song. So for this one, I think Sir did a great job teaching me exactly what he wants from me when I'm performing the song. Have you learned any one of the Kannada word from Prem sir or in the set? Did I what? Sorry, come again. ಮಗ ಕನ್ನಡದಲ್ಲಿ ಕೇಳೋ. ಅವ್ರಿಗೆ ಕನ್ನಡ ಅರ್ಥ ಆಗುತ್ತೆ. ಓಕೆ ಇಂಗ್ಲೀಷಲ್ಲಿ ಕೇಳೋ ಮಗನೇ. ಅವ್ರಿಗೆ ನಿಮ್ಮ ಇಂಗ್ಲಿಷ್ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಸರ್. ಅಲ್ಲ ನಂದು ಪಾಪ ಅದೇ ಕನ್ನಡ ಯಾವ್ದಾದ್ರು ಒಂದು ಪದ ಏನಾದ್ರು ನಿಮ್ಮಿಂದ ಕಲ್ತಿದ್ದಾರೆ ಅಂದ್ರೆ ಯಾವ್ದು? Did you get an opportunity to learn any Kannada word from Prem sir is what they want to know? No, I learned the whole lyrics of the song at that time. Nora ji, do you know the meaning of lyrics? Not anymore. I remember at that time, but it was 3 years ago. 3 years ago, yeah. So my second question is, if you can if you can challenge any of the Kannada actor to recreate this song step, whom would you pick? Dhruva ji. Dhruva sir. He already did on the stage. No, my move, he did not do it. He did Sanjay sir's move. ಸಾಂಗ್ ಲಾಂಚ್ ಮಾಡೋ ಸಂದರ್ಭದಲ್ಲಿ ರಕ್ಷಿತಾ ಮೇಡಮ್ ರಿಲೀಸ್ ಡೇಟ್ ಅನ್ನೋ ಸಂದರ್ಭದಲ್ಲಿ ಅವರು ಕೇಳ್ತಾರೆ ಗಾಡ್ಸ್ ಕ್ರೇಸ್ ಆಗಲಿ ಅಂತ. ಸೊ ಕನ್ಫರ್ಮ್ ಸರ್, ಏಪ್ರಿಲ್ 30, ಅಷ್ಟು ವರ್ಷಗಳಿಂದ ಕಾಯ್ತಾನೆ ಇದೀವಿ. ಸೊ ಏನು ಬದಲಾವಣೆ ಆಗಲ್ವಾ ಅನ್ನೋ ಅಂತ. ಏನ್ ಮಗ ಹಿಂಗನ್ಬಿಟ್ಟೆ ನೀನು? ಎಲ್ಲರಿಗೂ ಅದೇ ಭಯ ಆಗ್ತಿರ ಸರ್ ಈಗ. ಇಲ್ಲ ಏನ್ ಗೊತ್ತಾ, ಸೊ ಒಂದು ಜನನಾಯಕನಾಗ್ಲಿ KVN ಪ್ರೊಡಕ್ಷನ್ ಅಂದ ತಕ್ಷಣ ಇಟ್ಸ್ ಬಿಗ್ ಇನ್ವೆಸ್ಟ್ಮೆಂಟ್.
ನಿಮ್ಗೆ ಗೊತ್ತೇ ಇದೆ ಎಷ್ಟು ಜನ ಕೆಲಸ ಮಾಡಿದ್ದಾರೆ, ಎಷ್ಟು ಜನ ಅದರಿಂದ ಊಟ ಮಾಡಿದ್ದಾರೆ, ಎಷ್ಟು ಜನ ಕಲಾವಿದರು ಬದುಕ್ತಿದ್ದಾರೆ, ಎಷ್ಟು ಜನ ಟೆಕ್ನಿಷಿಯನ್ಸ್ ಬದುಕ್ತಿದ್ದಾರೆ ಅಂತ. ಈಗ ಹೆಂಗೆ ಅಂದರೆ ಆನೆ ಕಷ್ಟ ಆನೆಗೆ ಗೊತ್ತು, ಇರುವೆ ಕಷ್ಟ ಇರುವೆಗೆ ಗೊತ್ತು ಅಂತೀವಲ್ಲ ಹಂಗೆ. ಸೊ ಅಲ್ಲಿ ಸಮ್ ಪ್ರಾಬ್ಲಮ್ ಆದಾಗ ಏನಾಗುತ್ತೆ, ನೆಕ್ಸ್ಟು ಇನ್ನೊಂದು ಟಾಕ್ಸಿಕ್ ಆಗಲಿ, ಅದು ಹೆವಿ ಬಜೆಟ್ ಸಿನಿಮಾ, ಅದು ಇದಾಯಿತು. ಸೊ 3 ಸಿನಿಮಾ ಅಟ್ ಎ ಟೈಮ್ ಒಂದು ಸಂಸ್ಥೆ ಮಾಡಬೇಕಾದ್ರೆ ಎಷ್ಟು 1000 crores ಎಬವ್ ಅನ್ಕೊಳ್ಳಿ, ನನಗೆ ಗೊತ್ತಿಲ್ಲ ಅದು, ನಾನು ಸುಮ್ಮನೆ ಹೇಳ್ತೇನೆ. ಅಲ್ಲಿ ಪಕ್ಕದಲ್ಲಿ ಕೂತವ್ರೆ ಇನ್ಕಮ್ ಟ್ಯಾಕ್ಸ್ ಅವ್ರು ಓದಿದ್ದಾರೆ, ಆಮೇಲೆ ಯಾಕೆ ಬೇಕು ನಮಗೆ. ಸೊ ಅಲ್ವಾ ಮಗ, ಹ್ಞೂ ಅಂತ್ಯಾ ಇದನ್ನ, ಹ್ಞೂ ಅಂತ್ಯಾ, ಓಕೆ ಹ್ಞೂ ಅಂದವ್ರೆ. ಸೊ 100% ಒಂದು ಏನಾಗಿತ್ತು, ನಮ್ದೆಲ್ಲ ಡೇಟ್ ಎಲ್ಲ ಫಿಕ್ಸ್ ಆಗಿತ್ತು ಆವಾಗಲೇ. ಸ್ವಲ್ಪ ಏರುಪೇರು ಆದ್ದರಿಂದ KVN ಪ್ರೊಡಕ್ಷನ್ ಅಂತ ಇದು ಬರ್ತದೆ, ಲೇಟ್ ನೋ ನಥಿಂಗ್. KVN ಇಸ್ ಆಲ್ವೇಸ್ ಆನ್ ಟ್ರ್ಯಾಕ್, ಆನ್ ಟ್ರ್ಯಾಕಲ್ಲಿ ಹೋಗ್ತಿದ್ದಾರೆ. 30th 30ನೇ ತಾರೀಕು ಬರುತ್ತೆ, 100% ಬರುತ್ತೆ. ಇದು ಕಂಟಿನ್ಯೂಷನ್ ನಾವು ಮಾಡಲೇಬೇಕು. ಸುಪ್ರೀತ್ ಅವ್ರ ಜೊತೆ, ಅವರು ಬಿಸ್ನೆಸ್ ಹೆಡ್ KVN ಇದರಿಂದ. ಸರ್, ನೀವು ಯು ಪ್ರಯಾರಿಟೈಸ್ಡ್ ಜನನಾಯಕನ್ ಅಂಡ್ ಟಾಕ್ಸಿಕ್ ಓವರ್ KD. ಯಾಕೆ ನಿಮಗೆ ಪ್ರೇಮ್ ಬಗ್ಗೆ ಫೇತ್ ಇರಲಿಲ್ವಾ? ಇವಾಗ ಅದೆರಡು ಪೋಸ್ಟ್ಪೋನ್ ಆಗಿರೋದಕ್ಕೆ ಇವಾಗ KD ಬರ್ತಾ ಇದೆಯಾ? ಲವ್ ಯು ಮೇಡಮ್. ಅಪ್ಪ ನನ್ನ ಒಬ್ರಿಗೆ ಯಾರು ಬೆನ್ ತಟ್ಕತ್ತೀನಿ ನಾನೇ ಮೇಡಮ್. ಬೇಸ್ ಮಗನೇ, ಓಕೆ. ಅಲ್ಲ, ಬಿಕಾಸ್ KD ಫಸ್ಟ್ ಬರಬೇಕಾಗಿತ್ತು, ಬಟ್ ನೀವು ಜನನಾಯಕನ್ ಬರ್ತೆ ಅಂತ KD ಪೋಸ್ಟ್ಪೋನ್ ಮಾಡಿದ್ರಿ, ಆಮೇಲೆ ಟಾಕ್ಸಿಕ್ ಬರ್ತೆ ಅಂತ KD ಪೋಸ್ಟ್ಪೋನ್ ಮಾಡಿದ್ರಿ. ಇವಾಗ ಅದೆರಡು ಪೋಸ್ಟ್ಪೋನ್ ಆಗಿರೋದಕ್ಕೆ ಓಕೆ, ಹಳೆ ಪಾದವೇ ಗತಿ ಅಂತ ವಾಪಸ್ ಅದಕ್ಕೆ ಬಂದ್ರಿ ನೀವು. ಮೇಡಮ್, KD ಡೇಟ್ ಆಗಲಿ ಎಲ್ಲ ಡೇಟನ್ನು ಲಾಸ್ಟ್ ಇಯರ್ ಅನೌನ್ಸ್ ಮಾಡಿರೋದು, ಯಾವುದು ಇವಾಗ ಹೊಸದಾಗಿ ಅನೌನ್ಸ್ ಮಾಡಿರೋದಿಲ್ಲ. ಈಗ ನೀವು ಡೇಟ್ ತೆಗೆದ್ರೆ ಲಾಸ್ಟ್ ಜೂನಲ್ಲೇನೋ ನಾವು ಅನೌನ್ಸ್ ಮಾಡಿದ್ದು, ಸಾರಿ ಈ ಡಿಸೆಂಬರಲ್ಲೇನೋ, ಲಾಸ್ಟ್ ಸಾಂಗಲ್ಲಲ್ವ ಸರ್ ನಾವು ಹಾಕಿದ್ದು ಡೇಟ್? ಡಿಸೆಂಬರಲ್ಲಿ ನೋಡಿದ್ದು. ಜೋಡೆತ್ತು ಸಾಂಗ್ ಯಾವಾಗ ರಿಲೀಸ್ ಆಗಿದ್ದು ಅಂದರೆ ಜನನಾಯಕನ್ ಇವೆಂಟ್ ಟೈಮಲ್ಲಿ ಆಗಿದ್ದು. ಯಾರಿಗೂ ಸಿನಿಮಾ ಪುಷ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸೊ ಇಟ್ ವಾಸ್ ಆಕ್ಸಿಡೆಂಟಲ್. ಅಲ್ಲ, ಇದೊಂಥರ ಬಾಲ್ ತರ ಈ ಕಡೆ ಆ ಕಡೆ ಎಸ್ಬಿಟ್ರಿ ಸರ್. ಓಕೆ ಆಯ್ತು, ಬರ್ಲಿ. ಜನನಾಯಕನ್ ಬರ್ತಾ ಇದೆ, ಅದು ಇಂಪಾರ್ಟೆಂಟು. ಟಾಕ್ಸಿಕ್ ಬರ್ತಾ ಇದೆ, ಅದು ಇಂಪಾರ್ಟೆಂಟ್. ಎಲ್ಲ ನಿಮ್ಮ ಸಿನಿಮಾನೇ. ಬಟ್ KDನ ಒಂಥರ ಸೈಡ್ ಲೈನ್ ಮಾಡಿದ್ರಿ ಆ ಟೈಮಲ್ಲಿ. ಇವಾಗ ಏನು ಅದೆರಡು ಬರ್ತಾ ಇಲ್ಲ ಅಂತ ಇದಕ್ಕೆ ಬರ್ತಾ ಇದ್ರ ಅಂತ? ಅಲ್ಲ ಮೇಡಮ್, ಈ ಡೇಟ್ ಮುಂಚೆನೆ ಫಿಕ್ಸ್ ಆಗಿದ್ದ ಡೇಟ್ ಅಲ್ಲ, ಹೊಸದಾಗೇನೆ ಅನೌನ್ಸ್ ಮಾಡಿದ ಡೇಟ್ ಅಲ್ವಲ್ಲ. ನಿಮಗೆ December 25th ನಾವು ಅನೌನ್ಸ್ ಮಾಡಿದ್ವಿ, April 30th ಸಿನಿಮಾ ಬರುತ್ತೆ ಅಂತ. ಸೇಮ್ ಡೇಟ್ಗೆ ಬರ್ತಾ ಇದೀವಿ ಇವಾಗ. ಇಲ್ಲ ಮೇಡಮ್, ಆಮೇಲೆ KVN ಸರ್ ಅದನ್ನೇ ಹೇಳ್ತಿದ್ರು. ಐ ಹೋಪ್ KD ಪ್ರೇಮ್ ಅವರೇ, ನನಗೆ ನಿಮ್ಮ ಮೇಲೆ ತುಂಬ ಹೋಪ್ ಇದೆ, KD ಮೇಲೆ ತುಂಬ ಹೋಪ್ ಇದೆ. ಐ ಹೋಪ್ ನನಗೆ ಇದು ಬಿಗ್ಗೆಸ್ಟ್ ಸಿನಿಮಾ ಆಗುತ್ತೆ ನನ್ನ ಪ್ರೊಡಕ್ಷನಲ್ಲಿ ಅಂತ ಪಾಪ ಸುಮಾರು ಸರಿ ಹೇಳಿದ್ದಾರೆ. ಸೊ KVN ಸರ್, ನಾನು ಅವಾಗಲೇ ಹೇಳ್ದಂಗೆ ಆನೆ ಕಷ್ಟ ಆನೆಗೆ, ಇರುವೆ ಕಷ್ಟ ಇರುವೆಗೆ ಗೊತ್ತು ಅಂತ. ಸೊ ಅವ್ರವ್ರ ಕಷ್ಟಗಳು ಇರುತ್ತೆ. ಬಟ್ ಎನಿವೆ, ನೀವು ಹೇಳಿದ್ದು ಫಸ್ಟ್ ಸ್ಟಾರ್ಟ್ ಮಾಡಿ ಸಿನಿಮಾ ಮತ್ತು ಫಸ್ಟ್ ರಿಲೀಸ್ ಆಗ್ತಿದೆ, ಅದೊಂದು ಥ್ಯಾಂಕ್ ಯು ಮೇಡಮ್, ಲವ್ ಯು. ಆ್ಯಂಡ್ ನೀವು ನೋರಾ ಫತೇಹಿ ಸಾಂಗ್ ಮೇಲೆ ಎಷ್ಟು ಹೈಪ್, ಎಷ್ಟು ಡಿಪೆಂಡ್ ಆಗಿದ್ದಾರೆ ಇವಾಗ ಹೈಪ್ಗೆ ಮತ್ತೆ ವಾಪಸ್? ಇಲ್ಲ ಮೇಡಮ್, ಹಂಗೇನಿಲ್ಲ ಮೇಡಮ್. ಬೆಳಗ್ಗೆ ಹೋದ್ರು ನಡೀತದೆ, ಸಿನಿಮಾ ಬೆಳಗ್ಗೆ ರಿಲೀಸ್ ಮಾಡೋದು ನಡೀತದೆ. ಯಾಕೆ ಇಲ್ಲ, ನಮ್ಮ ಐದನ್ ಗ್ಯಾಂಗ್ ಇದೆ ಮೇಡಮ್. ಪ್ರೇಮ್ ಸರ್, ಡ್ರೋನ್ ಗ್ಯಾಂಗ್ ಇದೆ. ಏನು ಮೇಡಮ್, ಅವ್ನಿಗೆ ಏನು ಗೊತ್ತಾ ಮೇಡಮ್, ಅವ್ನಿಗೊಂದು ಒಳ್ಳೆ ಸಿನಿಮಾ ಮಾಡ್ಬೇಕಷ್ಟೇ ಅಂತ. ಅವ್ರಿಗೆ ಒಳ್ಳೆ ಸಿನಿಮಾ ಮಾಡಿದ್ರೆ ಅವನಷ್ಟು ಕಲೆಕ್ಷನ್ ಎತ್ಕೊಬರೋ ಮಾಸ್ ಹೀರೋ ಈಗ ಸದ್ಯದ ಮಟ್ಟಿಗೆ ನಾನು ಹೇಳ್ತಾ ಇರೋದು. ಓಕೆ ಅಲ್ಲ ಸರ್, ಇವಾಗ ಧ್ರುವ ಸರ್ಜಾ 2.0 ಆಗ್ಬಿಟ್ಟಿದ್ದಾರೆ. ನೀವೇನಾದ್ರು KD ರಿಲೀಸ್ ಮಾಡಿದ್ರೆ ಅವ್ರು ಕ್ರಿಮಿನಲ್ ಆಗ್ತಾರೆ ಗ್ಯಾರಂಟಿ. ಇಲ್ಲ ಅವನು ಕ್ರಿಮಿನಲ್ ಆಗಲ್ಲ ಮೇಡಮ್. ನನಗೆ ಯಾವತ್ತು ಕ್ರಿಮಿನಲ್ ಆಗಲ್ಲ ಅವನು. ನನ್ನ ತಮ್ಮ ಅವನು. ಆಯ್ತೇ ನಮಗ್ನೆ ಆಗೋದಿಲ್ಲ. ಪ್ರೇಮ್ ಸರ್, ಸಿನಿಮಾದ ಡ್ಯೂರೇಷನ್ ಹೇಳ್ತಾರೆ ಧ್ರುವ ಅವರು. ಸರ್ ಈ ಕಡೆ 2 ಗಂಟೆ 23 ನಿಮಿಷ ಅಂತ. ಸೊ 4 ವರ್ಷದ ಜರ್ನಿ, ತುಂಬಾ ದೊಡ್ಡ ಕ್ಯಾನ್ವಾಸ್ ಅಲ್ಲಿ ಮಾಡಿರುವಂತ ಸಿನಿಮಾ. ಭಾಗ 2 ಬರುತ್ತೆ ಅಂತ ಒಂದಷ್ಟು ಇದೆ ಕನೆಕ್ಟ್ ಮಾಡಿದೀವಿ. ಒಂದು ಇದರಲ್ಲಿ ಇಲ್ಲೇನೆ ಸೊ ಕನೆಕ್ಟ್ ಮಾಡಿದೀವಿ ಅದನ್ನ. ಸೊ 100% ಮೊನ್ನೆ KVN ಸರ್ ಅದೇ ಹೇಳ್ತಿದ್ರು, ದಯವಿಟ್ಟು ಅದನ್ನ ಮಾಡಿ ಕಂಟಿನ್ಯೂ ಮಾಡಿ ಪ್ರೇಮ್ ಅವ್ರೆ ಅಂತ. ಆ್ಯಂಡ್ ಥ್ಯಾಂಕ್ಸ್ ಟು ನಮ್ಮ ಡಾರ್ಲಿಂಗ್ ಕಿಚ್ಚ ಸುದೀಪ್ ಸರ್ಗೆ ಇಲ್ಲಿಂದನೇ ಡಾರ್ಲಿಂಗ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ನನ್ನ ಒಂದು ಮಾತು ಹೋಗಿ ಕೇಳಿದ ತಕ್ಷಣ ಡಾರ್ಲಿಂಗ್ ಬನ್ನಿ, ನಿಮಗೆ ಒಂದು ಒಳ್ಳೆ ಇದಿದೆ ಇದರಲ್ಲಿ KDಲಿ, ದಯವಿಟ್ಟು ಬನ್ನಿ ಅಂತ. ಸೊ ಇದರಲ್ಲಿ ಆಯಿತು ಚಿನ್ನ, ಯಾವಾಗ ಬರ್ಬೇಕು ಕೇಳೋ ಬಂದರು. ಇಲ್ಲಿಂದ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ. ಥ್ಯಾಂಕ್ ಯು ಡಾರ್ಲಿಂಗ್. ಆ್ಯಂಡ್ ನಿಮ್ಮನ್ನ ಒಂದು ಅವ್ರನ್ನ ಒಂದು ಸ್ಟೇಜ್ ಮೇಲೆ ಹತ್ತಿಸ್ತೀನಿ, ಇದು ಹತ್ತಿ ಸಿಗೋದಲ್ಲೇ. ಸೊ ಯಾವ ಪಾತ್ರ ಏನು ಅಂತ ಬರುತ್ತೆ. ಪ್ರೇಮ್ ಸರ್, ಆಲ್ಮೋಸ್ಟ್ 4 ವರ್ಷ ಅವ್ರ ಪ್ರಶ್ನೆ ನಂದೇ ಇದ್ದಿದ್ದು. 4 ವರ್ಷ ಆಯಿತು ಸಿನಿಮಾ ಲಾಂಚ್ ಆಗಿ. ಏನಕ್ಕೆ ಡಿಲೇ ಆಗಿದ್ದು ಕಾರಣ ಏನು? ಡಿಲೇ ಅಂತೇನಿಲ್ಲ ಬ್ರದರ್, ನಾನು ಸ್ಟಾರ್ಟ್ ಮಾಡಿದ್ದು
ಪೂಜೆ ಮಾಡಿದ್ವಿ. ಪೂಜೆ ಮಾಡಾದ್ಮೇಲೆ ನಿಮಗೆ ಗೊತ್ತೇ ಇತ್ತು, ಧ್ರುವರ್ದು ಒಂದು ಸಿನಿಮಾ ಇತ್ತು, ಮಾರ್ಟಿನ್ ಇತ್ತು, ಅದು ಕಂಪ್ಲೀಟ್ ಆಗಬೇಕಾಗಿತ್ತು ಆ್ಯಕ್ಚುಲಿ. ಸೊ ಅದು ನಾವು ಪೂಜೆ ಮಾಡಿದ್ವಿ. ಪೂಜೆ ಮಾಡಾದ್ಮೇಲೆ ಧ್ರುವರ್ದೆಲ್ಲ ಮುಗಿಸಿ ಬರೋಷ್ಟೊತ್ತಿಗೆ ಹತ್ತತ್ರ 1.5 year 2 years ಆಯಿತು. ಆ ಸಿನಿಮಾ ಎಲ್ಲ ಮುಗಿಬೇಕು, ಯಾಕಂದರೆ ಒಂದು ಶೆಡ್ಯೂಲ್ ಮಾಡಿದ್ವಿ. ಯಾಕಂದರೆ ಇಬ್ಬರಿಗೂ ಒಬ್ಬ ನಾಯಕ ನಟ ಆದಮೇಲೆ ಇಬ್ಬರು ಒಪ್ಕೊಂಡಿರಿ, ಇಬ್ಬರಿಗೂ ನಿರ್ಮಾಪಕರಿಗೆ ನ್ಯಾಯ ಒದಗಿಸ್ಲೇಬೇಕಾಗ್ತದೆ. ಯಾಕಂದರೆ ಇಬ್ಬರು ಬದುಕಬೇಕು, ಇಬ್ಬರು ಇದು ಮಾಡಬೇಕು. ಯಾಕಂದರೆ ಅವನ ಮೇಲೆ ಅಷ್ಟು ಕೋಟಿ ಬಂಡವಾಳ ಹಾಕಿ ಒಂದ್ಸರಿ ದಪ್ಪ ಆದ, ಒಂದ್ಸರಿ ಸಣ್ಣ ಆದ. ಸೊ ಇದಕ್ಕೆ ಮತ್ತೆ ಹೆಲ್ತ್ ಇಶ್ಯೂಸ್ ಆಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ಅವನ ಲೈಫ್ ಅಲ್ವಾ, ಅದನ್ನು ನೋಡಬೇಕು. ಸೊ ಆ ದೃಷ್ಟಿಯಿಂದ ಸ್ವಲ್ಪ ಸಣ್ಣ ಹೆಚ್ಚು ಏರುಪೇರಲ್ಲಿ ಒಂದು 6 ತಿಂಗಳು 8 ತಿಂಗಳು ಹಂಗೆ ಹಿಂಗೆ ಆಯ್ತು ಬಿಟ್ರೆ ಇಸ್ ಸಿನಿಮಾಸ್ ನಥಿಂಗ್ ಲೇಟು ಆ ಥರದ್ದೇನೂ ಇಲ್ಲ. ಸೊ ಸಿಂಪಲ್. ಪ್ರೇಮ್ ಸರ್, 4 ಸಾಂಗ್ ಈಗ ಹಿಟ್ ಆಗಿ, 4ನೇ ಸಾಂಗ್ ಇವತ್ತು ರಿಲೀಸ್ ಆಗಿದೆ. ಬಟ್ ಇಷ್ಟು ದೊಡ್ಡ ಕ್ಯಾನ್ವಾಸ್ನ ಸಿನಿಮಾ 4 ಸಾಂಗಲ್ಲಿ ನೀವೇ ಹಾಡೋದು ನಿಮ್ಮ ಐಡಿಯಾ ಆಗಿತ್ತು, ಅರ್ಜುನ್ ಜನಿ ಅವ್ರ ಐಡಿಯಾ ಆಗಿತ್ತು? ಇಲ್ಲಪ್ಪ, ನಾನು ಆಡೇ ಇಲ್ಲ ಗುರುವೆ. ಯಾರು ಹೇಳಿದ್ದು? ನಾನು ಒಂದೇ ಸಾಂಗ್ ಆಡಿರೋದು. ಅಲ್ಲ ಸರ್, ತಮ್ಮ ಜೋಡೆ ತಗೊಂಡು ಇದು ಬಂದ್ಬಿಟ್ಟು ಕೋರಸ್ಸು. ಅದೇ ಸರ್, ಫಸ್ಟ್ ಸಾಂಗ್ ಅಲ್ಲೂ ನಿಮ್ ಕೋರಸ್. ಕೋರಸ್ ಆಡೇ ಆಡ್ತೀನಿ ನಾನು. ಕರಿಯಾ ಪಿಕ್ಚರ್ ಇಂದ ಕೋರಸ್ ಆಡ್ತೀನಿ ನಾನು. ಕರಿಯಾ, ಎಕ್ಸ್ಕ್ಯೂಸ್ ಮೀ, ಜೋಗಿ, ಜೋಗಯ್ಯ ಎಲ್ಲ ಕೋರಸ್. ಯಾರ ಕೇಳಿದ್ರೆ ಕೋರಸ್ ಅಂತ ನಾನು ಫಸ್ಟ್ ಹೋಗಿ ನಿಂತ್ಕೊತೀನಿ, ನಾನು ಮಾಡ್ತೀನಿ ಗುರುವೆ ಅಂತ. ಐ ಆಮ್ ಎ ಕೋರಸ್. ಯಾಕಂದ್ರೆ ಐ ಆಮ್ ಲರ್ನಿಂಗ್, ನಾನು ಕಲಿಬೇಕು. ನಾನು ಯಾವಾಗಲೂ ಅಷ್ಟೇ, ನಮ್ಮ ಅರ್ಜುನ ಕೀಬೋರ್ಡ್ ಪಕ್ಕ ನಿಂಗೆ ಕುತ್ಕೊಂಡ್ರೆ ನನಗೆ ಕೈ ಹಿಂಗೆ ಅಂತ ಇರ್ತದೆ, ಏನೋ ಮಗನೇ, ಏನೋ ದೇವ್ರು ಏನೋ ಕಲೆ ಕೊಟ್ಟವು ನಿಮಗೆ. ನನಗೂ ಆಸೆ ಕಣೋ ಅಂತೀನಿ. ಬನ್ನಿ ಸಾರ್ ಅಂತಾನೆ. ನಮ್ಗೆ ಗೊತ್ತಿಲ್ಲ, ಅದು ಅಭ್ಯಾಸ ಇಲ್ಲ, ಗೊತ್ತಿಲ್ಲ ನಮಗೆ. ಅದೆಲ್ಲ ನಾವೇನೋ ಬಂದಿಲ್ಲ ಅಂತೀವಲ್ಲ, ನಾವು ಬೇಡವರು ಗುರು ಕೊಟ್ಬಿಡು ಅಂತೀವಿ, ಈಸ್ಕತ್ತೀವಿ, ತಗೊಂಡು ಜನಗಳಿಗೆ ಪೇಸ್ಟ್ ಮಾಡಿ. ಅಂದ್ರೆ ಈ ಸಿನಿಮಾದಲ್ಲಿ ಸಾಂಗ್ ಬರೆಯಕ್ಕೆ ತುಂಬಾ ಜನ ನಿಮ್ಮ ಬಳಗದವರಿಗೆ ಅವಕಾಶ ಕೊಟ್ಟಿದ್ದೀರಾ. ಹಾಡೋದಕ್ಕೂ ಇನ್ ಸ್ವಲ್ಪ ಜನಕ್ಕೆ ಅವಕಾಶ ಕೊಡ್ಬೋದಿತ್ತು. ಆಡ್ತಾವ್ರೆ ಬ್ರದರ್. ಈಗ ಅರ್ಜುನ್ ಅವರು ರಂಗ ಯಾರೋ ಮಗನೇ ಈ ಸಾಂಗು ಐಶ್ವರ್ಯ ಅವ್ರಿಗೆ ಕೊಟ್ಟಿದ್ದಾರೆ. ಐಶ್ವರ್ಯ ಅವ್ರಿಗೆ. ಇಲ್ಲ ನಾವು ಬೇರೆಯವ್ರ ಕೈಲಿ ಹಿಂದಿಲಿ ಆಡಿಸ್ತಾ ಇದ್ವಿ. ಆಮೇಲೆ ಹಿಂದಿ ಇದನ್ನ ಇವ್ರ ಕೈಲಿ ಆಡಿಸಿದ್ದಾರೆ, ನಮ್ಮ ಮಂಗಳೂರು ಕೈಲಿ ಆಡಿಸಿದ್ದಾರೆ. ತಮಿಳ್ ಬಂದ್ಬಿಟ್ಟು ರಾಜಲಕ್ಷ್ಮಿ ಆಡಿದ್ದಾರೆ. ಮಲಯಾಳಂ ಸಿತಾರ ಆಡಿದ್ದಾರೆ. ಎಲ್ಲ ಆಲ್ಮೋಸ್ಟ್ ಆಲ್ ಹೊಸಬ್ರೇನೆ. ಎಲ್ಲಾರ್ಗು ಚಾನ್ಸ್ ಕೊಡ್ತಾ ಇರ್ತೀವಿ. ಇವಾಗ ಇಲ್ಲಿ ಸಾಂಗ್ ಬರ್ದಿರೋದು ಮಂಜು ಬರ್ದಿಯಾನೆ, ಅಣ್ತಮ್ಮ ಜೋಡೆ ತಗೊಂಡ್ ಬರ್ದಿದ್ದ. ಇದು ಸ್ವಲ್ಪ ಇದ್ರ ಸಾಂಗ್ ಅಲ್ಲ, ಸ್ಪೆಷಲ್ ಸಾಂಗ್ ಅಂದ್ಬಿಟ್ಟು ನಾನು ಬರ್ದಿದ್ದೆ. ಸೊ ಈ ಥರ ಪ್ರತಿಯೊಬ್ಬರು ಯಾರು ಟ್ಯಾಲೆಂಟ್ ಇದೆ, ಯಾರು ಇದು ಬರ್ತಾರೆ 100% ಕೊಡ್ತೀನಿ ಗುರು. ನಾನು ಆರಾಮಾಗಿ ಕೂತಿರ್ತೀನಿ, ತೊಂದರೆ ಇಲ್ಲ ನನಗೆ. ಸೊ ನನಗೇನಂದ್ರೆ ಯಾರು ಬಂದರೂ ಬೆಳೆಸ್ತೀನಿ ನಾನು. ಯಾರಾದರೂ ಬರಲಿ, ಅವ್ರಿಗೆ ಟ್ಯಾಲೆಂಟ್ ಇತ್ತ ಕರ್ಕೊಂಡ್ ಬಿಡ್ತೀನಿ ಮೇಲ್ಗಡೆ ಸ್ಟೇಜ್ ಮೇಲೆ ಬನ್ರೋ ಅಂತ. ನಾನು ಇವತ್ತು ಅಷ್ಟೇ ನಮ್ಮ ಹುಡುಗರೆಲ್ಲ ಕರಿತಿರ್ತೀನಿ ಯಾವಾಗ್ಲೂ, ಬರಲ್ಲ ಸ್ಟೇಜ್ ಮೇಲೆ, ನಿಮ್ಮನ್ನು ನೀವು ತೋರಿಸ್ಕೊಳ್ರು, ಇಲ್ಲಾಂದ್ರೆ ಕಷ್ಟ ಕಂಡ್ರು ಬೆಳೆಯೋಕ್ಕೆ ಅಂತ. ಆಮೇಲೆ ನನ್ನನ್ನು ಇಟ್ಕೊಂಡ್ರು ನನ್ನೇ ತೋರಿಸ್ತಾರೆ, ಪ್ರೇಮಿದ್ದಾನೆ ಅಂತ. ನನ್ನ ಬಿಟ್ಬಿಟ್ಟು ಹೋಗ್ರಿ ಬಡ್ಡಿ ಮಕ್ಕಳ ನೀವು ಅಂತಿರ್ತೀನಿ ಹಂಗೆ. ಸರ್ ಇಲ್ಲಿ ಹಾಂ ಅವಳ ಇಲ್ಲ ಮಾಡ್ತೀನಿ ಮಗನೇ. ಇದು ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಸ್ವಲ್ಪ ಆಗ್ತವೆ. ಸಮ್ಟೈಮ್ ಏನೋ ಹೇಳ್ತೀವಲ್ಲ, ಸಮ್ಟೈಮ್ ಆಗ್ತವೆ. ಸೊ ಮಾಡೋಕಂದ ಈಗ ಶುರು ಮಾಡ್ತೀನಿ. ಅವನ ಜೊತೆ ಇನ್ನ 3-4 ಪಿಕ್ಚರ್ ಮಾಡಕ್ ಬಿಡ್ತೀನಲ್ಲ ಇವಾಗ. ವರ್ಷಕ್ಕೊಂದು ಅವನಿಗೆ. ಯಾರು ಅವ್ನು ರೆಡಿ ಬರಲ್ಲ ಅಂದ್ಲ ಮಗ. ನಿನ್ನ ವರ್ಷಕ್ಕೊಂದು ಸಿನಿಮಾ ಮಾಡಕ್ ಬರಲ್ಲ ನನ್ನ ಜೊತೆ ನೀನು? ಮುಲಾಜಿಲ್ದ 2 ಮಾಡೋಣ ಬರೋಣ. ಹೆಂಗ ನಮ್ಮ ಅವನು ಸರ್ 4 ಸಾಂಗ್ ಆಯ್ತು, 2 ಟೀಸರ್ ಆಯ್ತು. ಏಪ್ರಿಲ್ 30ರವರೆಗೂ ಮತ್ತೆ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಮತ್ತೆ ಪ್ಯಾನ್ ಇಂಡಿಯಾ ಮೂವಿ ಆಗಿರೋ ಕಾರಣ ರಿಲೀಸ್ಗೆ ಬೇರೆ ಸಿಟಿಗಳಿಗೆ ಪ್ರಮೋಷನ್ಸ್ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಹೋಗ್ತೀವದು ಟೀಮ್ ಇದೆ, ಕೆವಿನ್ ಟೀಮ್ ಇದೆ, ಅದಕ್ಕೆ ಒಂದು ಟೀಮ್ ಇಟ್ಟಿದ್ದಾರೆ. ಎನಿಥಿಂಗ್ಸ್ ಅದು ಪ್ರೊಡಕ್ಷನ್ ಕಡೆಯಿಂದ ಇದು ಮಾಡ್ತಾನೆ, ಎಲ್ಲೆಲ್ಲಿ ಏನೇನು ಮಾಡಬೇಕು, ಏನೇನು ಪ್ಲ್ಯಾನ್ ಮಾಡಬೇಕು ಅಂತ. ಸೊ ಅದು ಪ್ರೊಡಕ್ಷನ್ ಟೀಮಿಂದನೇ ಪ್ಲ್ಯಾನ್ ಮಾಡ್ಕೊಂಡು ನನಗೆ ಅಪ್ಡೇಟ್ ಕೊಡ್ತಾರೆ. ಸೊ ಅದ್ರ ಪ್ರಕಾರ ನಾವು ಮಾಡ್ಕೊಡ್ತೀನಿ. ಯಾಕೆಂದರೆ ನನ್ನ ಹತ್ರ ಸರ್ಕ್ಗಳಿದೆ, ಇನ್ನು ಬೇಜಾನ್ ಇನ್ನೂ 2 ಸಾಂಗ್ಸ್ ಇದೆ, ಟ್ರೈಲರ್ ಇದೆ, ಆ್ಯಂಡ್ ಇನ್ನು ಸುಮಾರು ಕಂಟೆಂಟ್ಗಳಿವೆ ನಮ್ಮ ಹತ್ರ. ಅವನ್ನೆಲ್ಲ ಬಿಡಬೇಕು ಅಂದರೆ ನಾನು ಟೈಮ್ ಕೊಡ್ತೀನಿ. ಸೊ ಅವ್ರೇನು ಪ್ಲ್ಯಾನ್ ಮಾಡಿ ಕೊಡ್ತಾರೆ, ಅದ್ರ ಪ್ರಕಾರ ನಾನು ಮೂವ್ ಮಾಡ್ತಿರ್ತೀನಿ. ಇದು ಸುಪ್ರೀತ್ ಸರ್ಗೆ. ಸರ್ ಈಗ ಜನನಾಯಕನ್, ಟಾಕ್ಸಿಕ್ ಮತ್ತೆ KD 3 ಸಿನಿಮಾಗಳು 1000+ crores ಇನ್ವೆಸ್ಟ್ಮೆಂಟ್ ಅಂತ ಏನೋ ಹೇಳ್ತಾ ಇದ್ರಲ್ಲ. ಸೊ 3 ಬೇರೆ ಕಾರಣಗಳಿಂದ ಡಿಲೇ ಆಯಿತು. ಆಸ್ ಅ ಪ್ರೊಡಕ್ಷನ್ ಹೌಸ್ KVN ಮೇಲೆ ಎಷ್ಟು ಮಟ್ಟಿಗೆ ಒತ್ತಡ ಆಯಿತು ಅಂತ? ಸರ್ ಈಗ ಏನು ಪೋಸ್ಟ್ಪೋನ್ ಆಗಿದೆ ಯಾವುದೂ ಸಹ ಇಂಟೆನ್ಷನ್ ಇಲ್ಲ, ಇಟ್ ವಾಸ್ ಆಕ್ಸಿಡೆಂಟಲ್. ಸೊ ಇಂಪ್ಯಾಕ್ಟ್ ಅಂತ ಹೇಳೋದಕ್ಕೆ ಬಂದರೆ ಡೆಫಿನೆಟ್ಲಿ ಆ ಟೈಮಿಗೆ ಬಂದರೆ ಇಟ್ ವುಡ್ ಹ್ಯಾವ್ ಬಿನ್ ಗುಡ್. ಬಟ್ ಈಗ ಪೋಸ್ಟ್ಪೋನ್ ಆಗಿದೆ, ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಸರ್. ಈಗೇನು ನೆಕ್ಸ್ಟು ನ್ಯೂ ಡೇಟ್ಸ್ ಬಂದಿದೆ, ಆ ಡೇಟ್ಸ್ಗೆಲ್ಲ ಆನ್ ಟೈಮ್ ಬರುತ್ತೆ. नोरा जी नमस्ते। हाय कार्तिक फ्रॉम कर्नाटका न्यूज़ पे। नमस्ते। ओरिजिनल देख के बहुत खुश हुआ आप। थैंक यू। ओरिजिनल मेरा सवाल ये था कि सामने ನಮ್ಮ ಮೈಕ್ಲೆಲ್ಲ ಹಿಂದಿಗೂ ಬಂದ್ಬಿಟ್ರು. रियल लाइफ में ಯು ಸಿ
सॉरी This is what happens when you see सवाल भूल Nora. गया मैं, सॉरी। शायद आपको याद होगा एक बार एक आदमी ने आपको फोन करके संजू बाबा के वॉइस में मिमिक किया था, आप बहुत डर गई थी। सो आई वांट टू आस्क यू व्हाट इज द रियल रैपो बिटवीन यू एंड संजू बाबा? Oh wow. So much of respect. बहुत इज्जत है. Of course, I am a massive fan of Sanjay Dutt sir. He's an icon, you know. And when my friends back home, so my school friends, they found out I'm doing a song with Sanjay sir, they freaked out. They were like, oh my God! So you can imagine it's such a big deal to share screen space with such an icon. I used to only see Sanjay Dutt sir on television, like watching his films and seeing his songs when I was younger. So to be able to work with him is such an honor. It's actually crazy. I didn't imagine that for myself. Speaking about my experience with him on set, he was so warm, so sweet, and so welcoming. And he kept praising the way I was doing the choreography, and I loved seeing how he was working on set, like with Prem sir and with the whole crew. He was very patient. He did everything sir wanted him to do. We had one moment in the song where he flies in the air on the chandelier, and then as he's flying across, he picks me up, and then we go around the whole set on the chandelier. And I was like, I cannot believe he's able to do that. Like he's forever going to be our hero. So it's an honor to be able to work with him. ರನ್ನಿಂಗ್ ಅಲ್ಲೇ ಸೊ ಅವರು ಓಡ್ ಬರ್ತಾರೆ, ಇವ್ರ ಮೇಲಿಂದ ಒಂದು ರನ್ನಿಂಗ್ಲೇ ಎತ್ಕೊಂಡು ಹೋಗ್ಬೇಕು ಅವ್ರನ್ನ. ಸೊ ಆ ಥರದ್ದೊಂದು ಇದು ಇವ್ರು ಎದುರ್ತಾ ಇದ್ರು ಅದು ನೋಡ್ಬಿಟ್ಟು, ಅಯ್ಯೋ ಹೆಂಗಪ್ಪ ಇದು ಅವ್ರಲ್ಲಿ ಬರ್ತಾ ನನಗೆ ರೋಪ್ ಇಲ್ಲ ಏನಿಲ್ಲ, ಹೆಂಗೆ ಎತ್ಕೊಂಡು ಹೋಗ್ತಾರೆ ಅವರು ಅಂತ. ಅವ್ರು ಏನು ಕೇಳ್ಬೇಕಾ, ನಾಯಕ್ ನಹಿ ಕಳ್ನಾಯಕ್ ಒಮ್ಮೆ ಅಂತ ಎತ್ಕೊಂಡು ಹೋದ್ರತೆಗೆ. Insane. ಧ್ರುವ ಸರ್ ಪ್ರೇಮ್ ಸರ್, ಇದು ಸಿನಿಮಾದೊಳಗೆ ಕೇಳ್ಪಟ್ಟಿದ್ದು ನಾನು. ಈ ಹಾಡನ್ನು ಐಶ್ವರ್ಯ ರಂಗರಾಜನ್ ಹಾಡೋಕ್ಕಿಂತ ಮುಂಚೆ ಶ್ರೇಯಾ ಘೋಷಾಲ್ ಅವ್ರ ಹತ್ರ ಹಾಡಿಸ್ಬೇಕು ಅಂತ ಹೇಳಿ ತುಂಬ ಕಾದಿದ್ರಿ, ನಿಮ್ಗೆ ತುಂಬ ಅದ್ರ ಬಗ್ಗೆ ನಿರೀಕ್ಷೆ ಇತ್ತು, ಅವರೇ ಹಾಡಬೇಕು ಅಂತ ಹೇಳಿ. ಅದು ನಿಜನಾ? ಅಲ್ಲ, ಆ ಟೈಮಲ್ಲಿ ನಾನು ಆಡಿಸ್ಬೇಕು ಅಂದ್ಬಿಟ್ಟು ಕಾಯ್ತಿದ್ದೆ. ಆ್ಯಕ್ಚುಲಿ ಇಸ್ ಟ್ರೂ, ನಾನು ಎಲ್ಲ ಸಿನಿಮಾಗೂ ಸ್ಟೇ ಒಂದೊಂದು ಸಾಂಗ್ ಆಡ್ತಿದ್ದಾರೆ. ಬಟ್ ಅವಾಗ ಇರಲಿಲ್ಲ, ಅವ್ರು US ಅಲ್ಲಿದ್ದರು. ಆ ಟೈಮಲ್ಲಿ ಇದಾಯಿತು. ಮತ್ತು ಇವರು ಚೆನ್ನಾಗಿ ಆಡಿದ್ರು ಕೂಡ. ಆಮೇಲೆ ಅರ್ಜುನ್ ಹೇಳಿದ್ರು, ಬಿಟ್ಬಿಡಿ ಸರ್, ತುಂಬ ಚೆನ್ನಾಗಿ ಆಡಿದ್ದಾರೆ, ಅವ್ರ ಕೈಲಿ ಏನು ಆಡಿಸ್ತಾರೆ, ಇವರೇ ಬಿಟ್ಬಿಡಿ ಅಂತಂದರು. ಸೊ ಲೆಟ್ಸ್ ಬಿಟ್ವಿ, ಸೂಪರ್ ಆಗಿದೆ. ಈಗ ರಿಲೇಟೆಡ್ ಅವ್ರು ರಿಜೆಕ್ಟ್ ಮಾಡಿದ್ರು ಈ ಸಾಂಗ್ ನಾನು ಅಂತದಿದೆ ಸರ್. ಇಲ್ಲಪ್ಪ, ಹೆಂಗ್ರೆ ಇದೆ ನನ್ನ ಸಾಂಗ್ ಎಲ್ಲ ಆಡೋರೆ, ಅದಕ್ಕೆ ಯಾಕೆ ಮಾಡ್ಬಿಡ್ತಾರೆ? ಏನಕ್ಕೆ? ಕಾರಣ ಏನಕ್ಕೆ? ಅದೇ ನಾವು ಕೇಳ್ತಾ ಇರೋದು. ಅದು ನನಗೂ ಗೊತ್ತಿಲ್ಲ ಕಾರಣ ಏನಪ್ಪ ಅಂತ, ನನಗೂ ಗೊತ್ತಿಲ್ಲ ಏನಕ್ಕೆ. ಇಲ್ಲ ಆಡ್ತಾರೆ, ಎಲ್ಲ ಸಾಂಗು ಆಡ್ತಾರೆ ಮಗನೆ. ಯಾಕೆ ಪಾಪ ಆಡಲ್ಲ? ಎಲ್ಲ ಸಾಂಗು ಆಡ್ಯಾರೆ. ಅದೆಲ್ಲ ತಪ್ಪು, ಅವ್ರ ಬಗ್ಗೆ ಸುಮ್ಮನೆ ಮಾತಾಡಬಾರ್ದು ನಾವು. ನಾನ್ಸೆನ್ಸ್ ಅದು. ಧ್ರುವ ಸರ್, ಆಕ್ಚುಲಿ ನಿಮಗೆ ಒಂದು ಒಳ್ಳೆ ಮಾಸ್ ಫಾಲೋಯಿಂಗ್ ಇದೆ. ಬಟ್ ನಿಮ್ಮ ಫ್ಯಾನ್ಸ್ ಪ್ರತಿ ಸಲ 3 ವರ್ಷ 4 ವರ್ಷ ಕಾಯಬೇಕು. ಸೊ ಆಸ್ ಅನ್ ಆಕ್ಟರ್ ಈ ಡಿಲೇ ಬಗ್ಗೆ ನೀವು ಹೌ ಡು ಯು ಹ್ಯಾವ್ ಟು ಪುಟ್ ಇಟ್? ಇನ್ನು ಕಾಯಿಸ್ತಾ ಇಲ್ಲ ಬ್ರೋ, ಇವಾಗ ಸಿನಿಮಾ ಮಾಡ್ತಾ ಇದ್ದೀವಿ, ಇದು ರಿಲೀಸ್ ಆಗುತ್ತೆ. ಕೆ ಡಿ ರಿಲೀಸ್ ಆಗಿ ಒಂದು ಸ್ವಲ್ಪ ತಿಂಗಳಿಗೆ ನೆಕ್ಸ್ಟ್ ಸಿನಿಮಾ ರಿಲೀಸ್ ಆಗುತ್ತೆ. ಅಲ್ಲ, ಬಟ್ ನೀವು ಮಾರ್ಟಿನ್ ಸ್ಟಾರ್ಟ್ ಮಾಡಿದಾಗಲೂ KD ಸ್ಟಾರ್ಟ್ ಮಾಡಿದಾಗಲೂ ಇದೇ ಆಶಯದಿಂದ ಸ್ಟಾರ್ಟ್ ಮಾಡಿರ್ತೀರ, 6 ತಿಂಗಳು 9 ತಿಂಗಳು ರಿಲೀಸ್ ಮಾಡಬೇಕು ಅಂತ. ಬಟ್ ಡಿಲೇ ಆಗ್ತಾನೆ ಇದೆ. ಅಂದರೆ ನಿಮಗೆ ಗೊತ್ತಿರುತ್ತೆ, ಧ್ರುವ ಅಂದರೆ ಬಿಡಪ್ಪ, ಅದು 3 ವರ್ಷ 4 ವರ್ಷದ ಯೋಜನೆ ಅನ್ನೋ ಥರ. ಸೊ ಅದನ್ನ ಅಳ್ಸೋಕೆ ನಿಮ್ಮ ಪ್ರಯತ್ನ ಹೇಗಿದೆ ಅಂತ? ಟೆನ್ಷನ್ ಆಗ್ಬಿಡಿ ಬ್ರೋ, ಥಿಯೇಟರ್ ಮುಂದೆ ಫಂಕ್ಷನ್ ಮಾಡೋಣ ಬನ್ನಿ. ಪ್ರೇಮ್ ಸರ್, ಓಕೆ, ಲಾಸ್ಟ್ 4 ಕ್ವೆಶ್ಚನ್. ಈ ಸಾಂಗ್ ಶೂಟಿಂಗ್ ಮಾಡೋದಕ್ಕೆ, ಈ ಸಾಂಗ್ ಬರೆಯೋದಕ್ಕೆ ಮೊದಲಿಗೆ ನಿಮ್ಗೆ ಯಾರು ಇನ್ಸ್ಪಿರೇಷನ್? ಈ ತರ ಏನಿಲ್ಲ, ಒಂದು ಬಾಟ್ಲು. ಒಂದ್ ಸೆಕೆಂಡ್. ಆಮೇಲೆ ಈ ಸಾಂಗ್ ನ ಎಷ್ಟು ದಿನ ಶೂಟ್ ಮಾಡಿದ್ರಿ? ಈ ಸಂಜು ಬಾಬಾಗಿ ಚಡ್ಡಿ ಟವಲ್ ಕನ್ವೆ ಹೇಗ್ ಮಾಡಿದ್ರಿ? ಸಂಜು ಬಾಬಾ ಲೈಕ್ ನಮ್ಮ ಅಣ್ಣ ಶಿವಣ್ಣ ಇದ್ದಂಗೆ, ಶಿವರಾಜ್ ಕುಮಾರ್ ಇದ್ದಂಗೆ ಇಲ್ಲಿ. ಏನಕ್ಕೆ ಅಂದ್ರೆ ಹೋಗಿ ಒಂದ್ಸಲ ಈ ಸಾಂಗಿನ ಸ್ಫೂರ್ತಿ ಹೇಗೆ ಸರ್? ಒಂದು ಬಾಟ್ಲು ಸ್ಫೂರ್ತಿ, ಒಂದು ಬಾಟ್ಲು. ಏನ್ ಬಾಟ್ಲು? ಎಣ್ಣೆ ಬಾಟ್ಲು ಉಪ್ಪಿನಕಾಯಿ. ಸರ್ ನೀವು ಏನೇನೋ ಅರ್ಥ ಮಾಡ್ಕೊಂಡು ನನ್ಗೆ ಇದ್ ಮಾಡ್ಬಿಟ್ರಪ್ಪ. ಅಯ್ಯೋ ನೀವು ತಿರ್ಗಾ ಆಮೇಲೆ ನನ್ನ ಮೇಲೆ ಎಂತ ಸಾಂಗ್ಗಳು. ಅರ್ಜುನ್ ಸರ್ ಅಲ್ಲ ಅವ್ರ ಮಗ
ನಾವೇನಂತ ಬರ್ತೀವಿ ಸಾಂಗ್ ಇದನ್ನ? ಎಣ್ಣೆ ಬಾಟ್ಲು ಉಪ್ಪಿನಕಾಯಿ. ಎಣ್ಣೆ ಬಾಟ್ಲು ಉಪ್ಪಿನಕಾಯಿ. ಮಗ ನೀನು ಸಾಂಗ್ ಫಸ್ಟ್ ಚರಣ ಕೇಳಿದ ತಕ್ಷಣ ಬಾಟ್ಲು, ನೆಕ್ಸ್ಟ್ ಚರಣ ಕೇಳು ಉಪ್ಪಿನಕಾಯಿ. ಮನ್ಸನಿಗೆ ಯಾರೇ ಆಗಲಿ ಏನೇ ಆಗಲಿ ಎರಡು ಮಾತ್ರ ಎಣ್ಣೆ ಹೊಡಿಬೇಕಾದ್ರೆ ಉಪ್ಪಿನಕಾಯಿ ಬೇಕೇ ಬೇಕು, ಉಪ್ಪಿನಕಾಯಿ ಇದ್ದಾಗ ಎಣ್ಣೆ ಬೇಕೇ ಬೇಕು. ಇದನ್ನ ಇಟ್ಕೊಂಡು ಮಾಡಿದ್ದೀನಿ. ಅಲ್ಲ ಮಧ್ಯದಲ್ಲಿ ಸರಿ ಬಂದ್ಬಿಟ್ಟಿದೆಯಲ್ಲ ಸರ್. ಅಲ್ಲ ಸ್ಟಾರ್ಟಿಂಗ್ ಹುಡುಗರಿಗೆ ಸುಮ್ಮನೆ ಧ್ರುವ ಸರ್ ಇಲ್ಲಿ ಓಕೆ, ಇಲ್ಲಿ ಧ್ರುವ ಸರ್ ಇಲ್ಲಿ ನಿಮ್ಮ ರೈಟ್ ಸರ್, ಇಲ್ಲಿ ರೀಸೆಂಟ್ ಆಗಿ ಅಂದರೆ KD ಸಿನಿಮಾದಲ್ಲಿ ನಾನು ಕ್ರಿಮಿನಲ್ ಒಂದು ವಿಷಯ ಕೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಕ್ರಿಮಿನಲ್ ಶೂಟಿಂಗ್ ಟೈಮಲ್ಲಿ ಮೇಕಿಂಗ್ ಮಾಡೋ ಟೈಮಲ್ಲಿ ತುಂಬ ಜನ ಫ್ಯಾನ್ಸ್ಗಳು ಬಂದು ಫೋಟೋ ತೊಗೊಳೋದು ರೀಸೆಂಟಾಗಿ ಸಿಕ್ತು. ನನಗೆ ಇಲ್ಲಿ ಕನೆಕ್ಟ್ ಆಗಿದ್ದು ಪರ್ಸ್ನಲಿ ಆ ವಿಡಿಯೋಗಳಿಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ ಅಪ್ಲೋಡ್ ಮಾಡಬೇಕಾದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ನನಗೊಂದು 5-6 ಜನ ಹೀರೋಗಳದ್ದು ಸಾಂಗ್ ಬಂತು. ಅಭಿಮಾನಿಗಳೇ ನಮ್ಮನೆ ದೇವರು ಅಂತ ಕೂಡ ಬಂತು. ಗುರುವೇ ನಿನ್ನ ಡಬಲ್ಲೋರು ಯಾರು ಬಂತು. ಅಂದರೆ ಇಲ್ಲಿ ಇನ್ ಟರ್ಮ್ಸ್ ಆಫ್ ಇದು ಧ್ರುವ ಸರ್ಜಾ ಸಿನಿಮಾ ಆಗಿದ್ರೂ ಎಲ್ಲ ಹೀರೋಗಳನ್ನು ಸೆಲೆಬ್ರೇಟ್ ಮಾಡುವಂತಹ ಹಾಡನ್ನು ನಿಮ್ಮ ವಿಡಿಯೋಗೆ ಬಳಸಿ ಜನ ಎಮೋಷ್ನಲಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇದನ್ನು ಆ್ಯಸ್ ಅ ಹೀರೋ ಆಗಿ ಹೌ ಯು ಆರ್ ಗೋಯಿಂಗ್ ಟು ರಿಸೀವ್? ಇದು ನಾನೊಬ್ಬ ಮಾಡ್ತಾ ಇದ್ದೀನಿ ಅಂದರೆ ತಪ್ಪಾಗತ್ತೆ. ಎಲ್ಲ ನಮ್ಮ ಹಿರಿಕರೆಲ್ಲ ಮಾಡ್ಕೊಂಬಂದಿರತ್ತೆ ಅಲ್ವಾ? ಇವಾಗ ಯಾರನ್ನ ನಿಮ್ಮನ್ನ ಪ್ರೀತಿಯಿಂದ ಮಾತಾಡೋಕೆ ಬಂದರೆ ಏನು ಮಾತಾಡ್ತೀರಾ? ಪ್ರೀತಿಯಿಂದನೇ ಮಾತಾಡಿಸ್ಬೇಕು. ಸೊ ಅದನ್ನೇ ಮಾಡ್ತಾರೆ. ಸೊ ಅದನ್ನು ಈಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಎಡಿಟ್ ಮಾಡಿ ಹಾಕ್ತಾರೆ. ಸೊ ಖುಷಿ ಆಗುತ್ತೆ ನನಗೂ. ಈಗ ಗ್ಯಾಡ್ಜೆಟ್ಸ್ ಯುಗದಲ್ಲಿ ನಾವು ಪರಸ್ಪರವಾಗಿ ಮೀಟ್ ಮಾಡ್ತೀವಿ ಅನ್ನೋದು ಕಮ್ಮಿ ಆಗಿದೆ. ಸೊ ಐ ಲವ್ ಟು ಮೀಟ್. ನನಗೆ ಇಷ್ಟಪಡ್ತಿದ್ದಾರೆ ಅಂದರೆ ಪ್ರತಿ ಭಾನುವಾರ ನಾನು ಮೀಟ್ ಮಾಡ್ತೀನಿ. ಸೊ ಅದು ಇದ್ದೇ ಇದೆ. ಸೊ ನಾನು ಯೂಶ್ವಲಿ ಹೇಳ್ತಾ ಇರ್ತೀನಿ, ನಮಗೆ ಯಾರನ್ನ ಟೈಮ್ ಕೊಡ್ತಾ ಇದ್ದಾರೆ ಅಂದರೆ ಅವರು ಫ್ಯಾಮಿಲಿನ ಬಿಟ್ಟು ನಮಗೆ ವ್ಯಾಲ್ಯೂ ಮಾಡ್ತಾ ಇದ್ದಾರೆ, ಆ ಟೈಮ್ನ ನಮಗೆ ಕೊಡ್ತಾ ಇದ್ದಾರೆ ಅಂದರೆ ಡೆಫಿನೆಟ್ಲಿ ನಮಗೆ ಅದು ತುಂಬಾ ಖುಷಿ ಆಗುತ್ತೆ. ನಾನು ಯಾವಾಗಲೂ ಅದರ್ ವೇ ಯೋಚನೆ ಮಾಡ್ತೀನಿ. ಏನು ಒಂದು ಭಾನುವಾರ ಎಲ್ಲರೂ ಬರೋದು ನಿಲ್ಲಿಸ್ಬಿಟ್ರೆ ಹಿಂಗೆ ಅಂತ, ಅದು ಯಾವತ್ತು ಬರಬಾರ್ದು ಅಂತ ಪ್ರತಿ ದಿವಸನೂ ಕಷ್ಟಪಡ್ತಾ ಇದ್ದೀನಿ. ಇದು ನಾನಂತಲ್ಲ, ಎಲ್ಲ ಆ್ಯಕ್ಟ್ರಸ್ಸು ಹಿಂಗೆ ಮಾಡೋದು. ಲಾಸ್ಟ್ ಕ್ವೆಶನ್ ಸರ್, ದಿಸ್ ಇಸ್ ದ ಲಾಸ್ಟ್ ಕ್ವೆಶನ್. ಬ್ರೋ ಮೈಕ್ ಇಟ್ಕೊಂಡು ಸರ್ ಮೈಕಲ್ ಕೇಳ್ತೀರಾ ಇಫ್ ಯು ಡೋಂಟ್ ಮೈಂಡ್? ಇಲ್ಲಿ ಬಂದಿದೆ ನೋಡಿ ಮೈಕಲ್. ಆ್ಯಂಡ್ ದಿಸ್ ಇಸ್ ದ ಲಾಸ್ಟ್ ಕ್ವೆಶನ್. ಧ್ರುವ ಸರ್, ಮಾರ್ಟಿನ್ ಸಿನಿಮಾ ಮೇಲೆ ಫ್ಯಾನ್ಸ್ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಎಲ್ಲ ಒಂದು ಕಡೆ ಅವರು ಆ ಸಿನಿಮಾ ನೋಡಿ ಡಿಸಪಾಯಿಂಟ್ ಆದರು ಅಂತ ಸುದ್ದಿ. ಆ್ಯಂಡ್ ಈಗ KD ಸಿನಿಮಾ ಮೇಲೆ ಏನು ನಿಮಗೆ ಎಕ್ಸ್ಪೆಕ್ಟೇಷನ್ ಇದೆ? ಆ್ಯಂಡ್ ಪ್ರೇಮ್ ಸರ್ ಅಂದರೆ ಅವರು ಮಾರ್ಟಿನ್ ಸಿನಿಮಾ ಯಾವುದು ಫ್ಲಾಪ್ ಎಲ್ಲ ಹಿಟ್ಟೆ, ಬಟ್ ಈ ಸಿನಿಮಾದಲ್ಲಿ ನೀವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಅಂದರೆ ಫ್ಯಾನ್ಸು ನೀವು ಎಲ್ಲ? ಅಂದರೆ ಇದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಆಗಿರೋದ್ರಿಂದ ನೀವು ಫ್ಯಾಮಿಲಿ ಪರ್ಸನ್ ಬ್ರೋ? ಹೌದು ಸರ್. ನಿಮ್ಮ ತಂದೆ ತಾಯಿಗೆ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸರ್. ಪ್ರೇಮ್ ಸರ್. Okay, I think sir we are done with the questions. ಪ್ರೇಮ್ ಸರ್ ಈ ಕಡೆ ಹೇಳ ಮಗನೇ. ಸರ್, ಪೈರೇಸಿ ಮಾಡೋ ವೈರಸ್ಗಳಿಗೆ ಯಾವ ಥರ ವ್ಯಾಕ್ಸಿನ್ ಕೊಡಕ್ಕೆ ಸಿದ್ಧರಿದ್ದೀರಾ ಈ ಸಿನಿಮಾದಿಂದ ನೀವು? ನಿಮ್ಮ ದಮ್ಮಯ್ಯ ಯಾರೋ ಮಾಡ್ಬೇಕಂಡ್ರಪ್ಪ, ಸುಮ್ಮನೆ ಮೊದಲೇನೆ ನಾನ್ ಸೆನ್ಸ್ಗಳು. ಏನು ಗೊತ್ತಾ, ಇಲ್ಲಿ ಕಿರಿಕ್ ಮಾಡ್ಕೊಳ್ಳೋದು. ನಮ್ಮ ಕಡೆ ಫ್ಯಾನ್ಸ್ ಹಿಂಗೆ, ಅವ್ರ ಕಡೆ ಫ್ಯಾನ್ಸ್ ಇಂತೂ ಯಾರೂ ಇಲ್ಲ, ಎಲ್ಲ ಕನ್ನಡ ಫ್ಯಾನ್ಸ್ಗಳೇ ಮಗ. ಕನ್ನಡ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾಗಳೇ ಫ್ಯಾನ್ಸ್ಗಳು ಎಲ್ಲರೂ. ಧ್ರುವವ್ರ ಫ್ಯಾನ್ಸ್ ಆಗಲಿ, ಸುದೀಪ್ ಅವ್ರ ಫ್ಯಾನ್ಸ್ ಆಗಲಿ, ದರ್ಶನ್ ಅವ್ರ ಫ್ಯಾನ್ಸ್ ಆಗಲಿ, ಎಲ್ಲ ಕಿಚ್ಚೋರ್ ಫ್ಯಾನ್ಸ್ ಆಗಲಿ, ಎಲ್ಲ ಫ್ಯಾನ್ಸ್ಗಳು ಎಲ್ಲ ಒಂದೇ. ಬಿಕಾಸ್ ಕನ್ನಡ ಸಿನಿಮಾ ಅಂದ ತಕ್ಷಣ ಡಾಕ್ಟರ್ ರಾಜ್ಕುಮಾರ್ ಹೇಳಿಲ್ವಾ, ನಮ್ಮದು ನಮ್ಮ ಮನೆ, ನಮ್ಮ ತಾಯಿ, ನಮ್ಮ ಎತ್ತೋಳನ್ನ ಯಾವ ಕಾಲ ಹೇಳೋದು ಬೇಡ, ದಯವಿಟ್ಟು ಅಪ್ಪಾಜಿಯವ್ರು ಹೇಳ್ದಂಗೆ ಹಂಗೆ ಬದುಕನ, ದಯವಿಟ್ಟು ಯಾರು ನ್ಯೂಸೆನ್ಸ್ ಏನದು ಪೈರಿಸಿ ಮಾಡಬೇಡ್ರಪ್ಪ ದಮ್ಮಯ್ಯ ಅಂತೀನಿ. ಇದೇ ಸಿನಿಮಾದಲ್ಲಿ ರೇಷ್ಮಾ ಇಲ್ಲಿ ಒಂದು ನಿಮಿಷ, ರೇಷ್ಮಾ ಅವರೇ. ಅಲ್ಲ, ನಾನು ಹೇಳಿದ ಕ್ಯಾರೆಕ್ಟರ್ಗೆ ನಾನು ಯಾರಿಗೂ ಹೇಳಿಲ್ಲಪ್ಪ. ನಾನು ಸಾಂಗ್ ಬರೆಯೋದು ಬಂದು ಕ್ಯಾರೆಕ್ಟರ್ಗೆ ಬರೆಯೋದು, ನಾನು ಕ್ಯಾರೆಕ್ಟರ್ಸ್ಗಳಿಗೆ ಬರೆಯೋದು. ರೇಷ್ಮಾ ಬರ್ತೀನಿ ಮನೆಗೆ. ನಿಂಗೆ ಪ್ರೇಮ್ ಒಂದು ನಿಮಿಷ ರೇಷ್ಮಾಗ ಒಂದು ಹೀರೋಯಿನ್ಗೆ ಹೇಳಿ ಸರ್. ಅದೇ ಹಿಂದಿನ ಸಿನಿಮಾಗೂ ಈ ಸಿನಿಮಾಗೂ ಪ್ರೇಮ್ ಗಡಿನಲ್ಲಿ ಎಷ್ಟು ಅಪ್ಡೇಟ್ ಆಗಿದ್ದೀರಾ? ಹೇಗಿತ್ತು ನಿಮ್ಮ ಪಾತ್ರ? ಸರ್, ಈ ಪಾತ್ರ ಬಂದು ನನಗೆ ತುಂಬ ಭಯ ಆಗ್ತಿತ್ತು ಸ್ಟಾರ್ಟಿಂಗಲ್ಲಿ ಹೇಗೆ ಮಾಡಲಿ ಅಂತ. ಸೊ ಯಾಕಂದರೆ ಇದು ಕಂಪ್ಲೀಟ್ಲಿ ಆಪೋಸಿಟ್. ನಾನಿರೋ
ನನ್ನ ಪರ್ಸ್ನಾಲಿಟಿಗಿಂತ ಕಂಪ್ಲೀಟ್ಲಿ ಆಪೋಸಿಟ್ ಇದೆ ಈ ಪಾತ್ರ. ಸೊ ತುಂಬಾ ವರ್ಕ್ಶಾಪ್ಸ್ ಮಾಡಿದ್ವಿ. ಪ್ರತಿಯೊಂದು ಲುಕ್ ಆಗಿರಲಿ ಅಥವಾ ಅವಳು ಮಾತಾಡೋ ಮಚಲಕ್ಷ್ಮಿ ಮಾತಾಡೋ ರೀತಿ ಆಗಿರಲಿ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ತುಂಬ ಕಷ್ಟವಾದ ಪಾತ್ರ, ಬಟ್ ಐ ಹೋಪ್ ಐ ಹ್ಯಾವ್ ಡನ್ ಜಸ್ಟಿಸ್ ಟು ಇಟ್. ಆ್ಯಂಡ್ ಸರು ಪ್ರತಿ ಒಂದು ಶಾರ್ಟ್ ಮುಂಚೆ ಅಥವಾ ಪ್ರತಿ ಒಂದು ಸೀನ್ ಮುಂಚೆ ನಂಗೆ ತುಂಬ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ಧ್ರುವ ಸರು ಅಷ್ಟೇ ನನಗೆ ತುಂಬ ಮೋಟಿವೇಟ್ ಮಾಡ್ತಾರೆ. ಏನಾದರೂ ಶಾರ್ಟ್ ಬಂದಿಲ್ಲ ಅಂದರೆ ಮಾಡೋಣ ಬಿಡಿ ಮೇಡಮ್ ಅಂತ ತುಂಬ ಕಾನ್ಫಿಡೆನ್ಸ್ ತುಂಬ್ತಾರೆ. ಆ್ಯಂಡ್ ಸಜೆಷನ್ಸ್ ಕೊಡ್ತಾರೆ. ಇಬ್ರು ಕಳ್ರು ಅವ್ರು ಮಿಸ್ ಮಾಡಿದಾಗ ಅವನು ಇವ್ನು ಮಿಸ್ ಮಾಡಿದಾಗ ಇವನು ಈ ತರನ ಇಲ್ಲ, ಇಡೀ ಟೀಮ್ ನನಗೆ ತುಂಬ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಸರ್. ಸರ್, no, we are done with the questions. Let's do the photo opportunity. Main important. ಇಲ್ಲ, One question. ಇಲ್ಲ ರೆಡಿ ಆಗ್ತಿ ಮೇಡಮ್. ಹೆಂಗೆ ಗೊತ್ತಾ, ಒಂದು ಅಡುಗೆ ಮಾಡ್ಬೇಕಾದ್ರೆ ಅದು ಏನೇನೋ ಆಗ್ತಾ ಇರ್ತೀವಿ ಟೇಸ್ಟ್ಗೆ ಅಂತ. ಪ್ರೇಮ್ ಸರ್ ಎಲ್ಲ ಮಾಡ್ತಿರ್ತೀವಿ. ಬನ್ನಿ ಮೇಡಮ್, ನಿಮಗೆ ತೋರಿಸ್ತೀವಿ. ನೀವು ಚೆನ್ನಾಗಿದ್ದೀವಿ, ಬನ್ನಿ ಮೇಡಮ್. ನೀವು ಲವ್ ಯು ಮೇಡಮ್. ಓಕೆ ಸರ್, ಒಂದು ಫೋಟೋ ಆಪರ್ಚುನಿಟಿ. ಲೆಟ್ಸ್ ಹ್ಯಾವ್ a photo opportunity please with all the team. A photo opportunity. But sorry, just before that, Nora, since you're in Bangalore and this is your first Kannada song, I think there was this lady who requested if you have learnt any Kannada. Can you recite one Kannada line for us if I can teach you? Who was asking? Wait, who is asking? Keep silence ಮಕ್ಕಳ. Okay. ಓಕೆ, ಒಂದು ನಿಮಿಷ. ನೋರಾ ಅವರು ಕನ್ನಡದಲ್ಲಿ ಏನೋ ಹೇಳಕ್ ಇಷ್ಟಪಡ್ತಿದ್ದಾರೆ. ಯು ಕ್ಯಾನ್ ಸೇ ಮೇಡಮ್ ನಮಸ್ಕಾರ. ನಾನು ನೋರಾ. ನನ್ನ ಹಾಡು ಸರ್ಸೆ ಬಿಡುಗಡೆ ಆಗಿದೆ. ನೋಡಿ ಎಂಜಾಯ್ ಮಾಡಿ. Hey, so sweet, ಅಷ್ಟೇ. nice. Thank you.